ಆಗ್ಲೇ ಮಾಮ್ ಕಿಚನ್ಗೆ ಹೋಗ್ತೀನಿ ಅಂತ ಹೇಳಿದಾಗ ವಲ್ಲಭನು ಹೋಗ್ತೀನಿ ಅಂದ. ಯಾಕೆ ಆ ರೀತಿ ಹೇಳ್ದ? ಬಹುಶಃ ಇವರಿಬ್ರು ಸೇರಿ ಏನೋ ಪ್ಲಾನ್ ಮಾಡ್ತಿರ್ಬೇಕು. ಒಂದ್ ವೇಳೆ ಇವ್ರೇನಾದ್ರೂ ಹಾಲ್ಗೆ ಮಿಕ್ಸ್ ಮಾಡಕ್ಕೆ ಹೊರಟಿದಾರ? ಇವರು ನಂಬಿದ್ರೆ ನಾನು ಕೆಟ್ಟಂಗೆ. ಮಾಮ್, ಸಕ್ಕರೆ ಹಾಕಿದ್ದೀರಾ? ಗಾಯತ್ರಿಗೆ ತುಂಬಾ ಸ್ವೀಟ್ ಆಗಿದ್ರೇನೆ ಇಷ್ಟ ಆಗೋದು. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಪ್ಪ. ವಿಕ್ರಾಂತ್, ನಿನ್ನ ಆಚೆ ಹೋಗು ಅಂದ್ರೆ ನೀನ್ ಇಲ್ಲಿ ಕೆಳಗ್ ಬಂದು ನಿಂತಿದ್ಯಲ್ಲ. ಏನ್ ಮಾಡ್ಲಿ ಮಾಮ್? ರೂಮ್ ಹೊರಗಡೆನೆ ವೇಟ್ ಮಾಡು. ಯಾವಾಗ ಏನ್ ಅವಶ್ಯಕತೆ ಬೀಳುತ್ತೋ ಗೊತ್ತಾಗಲ್ವಲ್ಲ. ಹೌದು ಕಣೋ. ಅಲ್ಲ, ನಿನ್ ಹೆಂಡತಿ ಹೆರಿಗೆ ನೋವಲ್ಲಿದ್ರೆ ನೀನ್ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ಯಲ್ಲ. ಬ್ರೋ, ಹೋಗ್ಲಾ? ಪರವಾಗಿಲ್ಲ, ಹೋಗು. ಇವ್ರ ನಡವಳಿಕೆ ನೋಡ್ತಿದ್ರೆ ಡೌಟ್ ಹೊಡಿತಿದೆ. ವಿಕ್ರಾಂತನ್ ಯಾಕೆ ಮೇಲ್ ಓಡಿಸಿದ್ರು? ವಿಶಾಲ್, ಮಗುನ ಇಲ್ಲಿ ಕೊಡು. ಎತ್ಕೊಂಡ್ರೆ ಬಲ್ಕೈ ತಾಗಿ ಸುಟ್ಟು ಬೂದಿ ಆಗ್ಬಿಡ್ತೀರ ಮಾಮ್. ವಿಶಾಲ್, ನಿನ್ನೆ ವಿಶಾಲ್, ಏನ್ ಯೋಚಿಸ್ತಾ ಇದೀಯಾ? ಏನೂ ಇಲ್ವೋ? ಹಾಲಲ್ಲಿ ಸಕ್ಕರೆ ಸರಿ ಹೋಯ್ತಾ ಇಲ್ವಾ ಅಂತ. ಸರಿಯಾಗೇ ಇರುತ್ತೆ. ಬೇಕಾದ್ರೆ ಕುಡ್ದು ನೋಡು. ಕುಡಿತೀನಿ. ಮಾಮ್, ಕುಡಿ ಇಲ್ಲಿ. ನಾವ್ ಅನ್ಕೊಂಡಿದ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏಯ್, ಇಲ್ಲಿ ಪರ್ಫೆಕ್ಷನ್ ಅನ್ನೋದಕ್ಕಿಂತ ಕನ್ಫ್ಯೂಷನ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಗೇನ್ ಕನ್ಫ್ಯೂಷನ್ ಆಗ್ತಿಲ್ವಲ್ಲ? ನಾನು ಹೇಳ್ತಿರೋದು ನಯನಿ ಬಗ್ಗೆ. ನಿಜವಾಗ್ಲೂ ವಿಷ ಬೆರೆಸಿರೋ ಹಾಲು ಗಾಯತ್ರಿನೋ ವಿಶಾಲೋ ಕುಡಿಯೋ ಹಾಗಿದ್ದಿದ್ರೆ ಅವಳಿಗೆ ಗೊತ್ತಾಗೋಗಿರೋದು. ತಲೆ ಓಡಿಸಿ ನಾವು ಕೇವಲ ಪ್ರಜ್ಞೆ ತಪ್ಪೋ ಹಾಗೆ ಮಾತ್ರ ಮಾಡಿದೀವಿ. ಅಂದ್ರೇನ್ ಮಾಮ್, ಇವಾಗ ವಿಶಾಲ್ ಎದ್ದೇಳ್ತಾನ? ಎಚ್ಚರ ಆಗಕ್ಕೆ ಅವನು ನಿದ್ದೆ ಮಾಡ್ತಿಲ್ಲ, ಮೊತ್ತಲ್ಲಿ ಮುಳುಗೋಗಿದ್ದಾನೆ. ಪ್ರಜ್ಞೆ ಬರೋ ಟೈಮ್ಗೆ ನೀರಲ್ಲಿರ್ತಾನೆ. ಆಗ ಅವನ್ ಪ್ರಾಣನೇ ಹೋಗ್ಬಿಡುತ್ತೆ. ವಿಶಾಲಾಕ್ಷಮ್ಮ ತಾಯಿ, ಯಜಮಾನ್ರಿಗೆ ಏನಾದ್ರೂ ಅಪಾಯ ಆಯ್ತಾ? ಫೋನ್ ಮಾಡಿದ್ರು ರಿಂಗ್ ಆಗ್ತಿಲ್ವಲ್ಲ. ಕಾರ್ ಕೂಡ ಮನೆ ಹತ್ರ ಇಲ್ಲ. ನನ್ ಬಲ್ಗಣ್ ಬೇರೆ ಹೊಡ್ಕೋತಿದೆ. ಏನಾದ್ರೂ ಅಪಾಯ ಆಗ್ಬೋದು ಅಂತ ನನ್ ಮನ್ಸ್ ಹೇಳ್ತಾ ಇದೆ. ಯಜಮಾನ್ರೆ, ಯಜಮಾನ್ರೆ, ಶವ ತೇಲಿದ್ರೆ, ಐ ಮೀನ್ ಚಾಪೆಯಿಂದ ಹೊರಗೆ ಬಂದ್ರೆ ಸಮಸ್ಯೆನೇ ಅಲ್ವಾ? ಚಾಪೆಗೂ ಕಲ್ಲುಗೂ ಹಗ್ಗ ಕಟ್ಟಿ ನೀರ್ ಒಳಗ್ ಹಾಕಿದ್ರೆ ಮುಳುಗ್ ಹೋದಾಗೆ ಅಲ್ವಾ? ಐಡಿಯಾ ಚೆನ್ನಾಗಿದೆ ಮಾಮ್.
ಎಷ್ಟು ಸಲ ಪ್ರಯತ್ನ ಮಾಡಿದಿರಾ ನೀವು, ಆದ್ರೆ ಈ ಸಲ ಸಕ್ಸಸ್ ಆದ್ರಿ. ನೈನಿ ವಿಶಾಲ್ ಜೀವನದಲ್ಲಿ ಕಾಲಿಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ 3ನೇದೋ 4ನೇದೋ ತಿಥಿ ಆಗಿರೋದು. ಯಜಮಾನ್ರೇ, ಅಣ್ಣ ವಿಶಾಲ್ ಯಜಮಾನ್ರನ್ನ ಇಲ್ಲೆಲ್ಲಾದ್ರೂ ನೋಡಿದ್ರ? ನೋಡಿಲ್ಲ ಮೇಡಮ್. ಯಜಮಾನ್ರೇ, ಯಜಮಾನ್ರೇ, ಅಯ್ಯೋ ಎಲ್ಲಿದ್ದಾರೋ ಏನೋ, ಎಲ್ಲಿ ಅಂತ ಹುಡುಕ್ಲಿ ನಾನು? ಗಾಯತ್ರಿನೂ ಗಾನವಿನೂ ಬಿಟ್ಬಿಟ್ಟು ಹೊರಟೋದ್ರ? ನನಗೊಂದ್ ಮಾತು ಹೇಳಿ ಹೋಗ್ಬೋದಿತ್ತಲ್ವಾ? ಯಜಮಾನ್ರೇ, ಯಜಮಾನ್ರೇ, ಎಷ್ಟು ಸಲ ತಪ್ಪಿಸ್ಕೊಂಡ್ಯೋ ವಿಶಾಲ್. ಬೆಳ್ಸಿದ ತಾಯಿ ಪ್ರೀತಿ ತೋರಿಸ್ತಿದ್ದಾಳೆ ಅನ್ಕೊಂಡೆ. ನಿನ್ ಹೆಂಡತಿ ನಯನಿಂದಾಗಿ ನೀನು ಇಷ್ಟು ದಿನ ಬದುಕುಳ್ಕೊಂಡೆ. ಈಗ ಸಾಯ್ತಾ ಇದೀಯ. ನೀವೆಷ್ಟು ಹೇಳಿದ್ರು ಅವನು ಕೇಳ್ಸಲ್ಲ ಮಾಮ್. ಹಿಂದೆಲ್ಲ ನಾವು ಮಾಡಿದ ಪಾಪದ ಕೆಲ್ಸಗಳು ನೆನ್ಪಾಗ್ತಾ ಇತ್ತು ಕಣೋ. ಯಾರಾದ್ರೂ ಬಂದ್ಬಿಡ್ತಾರೆ ಮಾಮ್, ಬನ್ನಿ ಬೇಗ. ತಗೊಳ್ಳಿ, ಹಿಡ್ಕೊಳ್ಳಿ. ಅಣ್ಣ, ವಿಶಾಲ್ ಯಜಮಾನ್ರು ಅಲ್ಲಿರ್ಬೇಕಿತ್ತು, ನೀವ್ ನೋಡಿದ್ರಾ? ಇಲ್ಲ, ನೋಡಿಲ್ಲಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನಿನ್ಗೇನು ಆಗಲ್ಲ, ನಾನಿದ್ದೀನಲ್ಲ. ಸುಮ್ನ ಏನೂ ಆಗಲ್ಲಮ್ಮ. ಏ ಹಾಸ್, ಸುಮ್ಮನೆ ಕೇಳಿಸ್ಕೊಂಡ್ರೆ ನಿನ್ ಗಂಡಂಗ್ ಹಾಗೆ ಹೋಗಿ ಹೇಳ್ತಾಳೆ. ಅಷ್ಟಕ್ಕೂ ಸುಮ್ನಮ್ಮ ಇಲ್ಲಿ. ಮಗು ಆಯ್ತಲ್ಲ ಚಿಕ್ಕಪ್ಪ, ಲಾಲಿ ಹಾಡ್ತಾ ಹಾಲು ಕುಡಿಸ್ತಾ ಇರ್ಬೇಕು. ಮಗು ನನ್ ಹಾಲು ಕುಡಿಲಿಲ್ಲ ಅಕ್ಕ. ಈ ಟೈಮಲ್ಲೂ ನೀನ್ ನಿಜ ಹೇಳಿಲ್ಲ ಅಂದ್ರೆ ಪಾಪ ಸುತ್ಕೊಳತ್ತೆ ಕಣೆ. ಏನಾ ನಿಜ ವಿಕ್ರಾಂತ್? ಗ್ಲಾಮರ್ ಹಾಳಾಗೋಗುತ್ತೆ ಅಂತ ಹಾಲು ಕೊಡಲ್ಲ ಅಂತಿದ್ದಾಳೆ ಇವಳು. ಇಲ್ಲ ಅಂದ್ರೆ ಡೆಲಿವರಿ ಆದ್ಮೇಲೂ ಇವಳಿಗೆ ಎದೆ ಹಾಲು ಬರ್ತಾ ಇಲ್ವಾ? ನಾನು ಆತರ ಹೇಳಲೇ ಇಲ್ವಲ್ಲ. ಕುಡಿಸ್ಲಿಲ್ಲ ಅಂತ ಹೇಳು.
ಮಗುಗಿಂತ ಸುಮನಾಗೆ ಜಾಸ್ತಿ ಹಸುವಾಗಿದೆ ಅಂತ ಇಲ್ಲಿಗೆ ಬಂದಿದ್ದಾಳೆ. ನನಗೇನ್ ಹಸ್ವಿಲ್ಲ. ಆಸ್ತಿ ಬೇಕು ಅನ್ನೋ ಆಸೆನ ಮೀರ್ಸೋ ಹಸಿವು ಇನ್ನೇನಿರುತ್ತೆ ಸುಮನಾ? ಮಗು ಹುಟ್ಟಿನ 2 ಗಂಟೆನೂ ಆಗಿಲ್ಲ, ಅಷ್ಟ್ ಬೇಗ ಆಸ್ತಿ ಬೇಕೇನಮ್ಮ? ನಾನ್ ತಾಯಿ ಆಗಿದೆ ಅದಕ್ಕೆ ಅಂದ್ಮೇಲೆ ಇನ್ನೂ ಕಾಯೋದ್ರಲ್ಲಿ ಏನ್ ಪ್ರಯೋಜನ ಹೇಳಿ? ಓ ಅದಕ್ಕೇನಾ ಮಗುನ ರೂಮಲ್ಲೇ ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡ್ ಬಂದಿರೋದು? ಸ್ನಾನನೂ ಮಾಡಿದೀನಿ ಚಿಕ್ಕಿ. ಆಸ್ತಿ ಇಸ್ಕೋಬೇಕಾದ್ರೆ ನಾವು ತುಂಬಾ ಕ್ಲೀನ್ ಆಗಿರ್ಬೇಕಲ್ವಾ? ನೀನ್ ಗಂಗೆಲ್ ಮುಳುಗ್ ಬಂದ್ರು ಹೆಣ್ಮಕ್ಳಿಗ್ 10 ದಿವಸ ಆಗೋವರ್ಗೂ ಎಣ್ಣೆ ಶಾಸ್ತ್ರ ಆಗೋವರ್ಗೂ ಮೈಲ್ಗೆ ಇದ್ದೇ ಇರತ್ತೆ ಸುಮ್ನಾ. ಅಲ್ಲಿವರೆಗೂ ಕಾಯ್ಬೇಕಂದ್ರೆ ನನ್ ಕೈಲಿ ಆಗಲ್ಲ ಅಕ್ಕ. ಹಾಗಾದ್ರೆ ತಗೊಳ್ಳೆ. ನಮ್ಮಕ್ಕ ಮತ್ತೆ ವಿಶಾಲ್ ಬಾಬಾ ಅವ್ರಿಬ್ರನ್ನು ಕರೀರಿ. ನೀನ್ ಕೂಗಿದ್ರು ಅವ್ರು ಬರಲ್ಲ ಸುಮನಾ. ಯಾಕೆ? ಇಲ್ಲಿದ್ರೆ ತಾನೆ. ಕೆಲ್ಸದ ಮೇಲೆ ಹೊರಗ್ ಹೋಗಿದ್ದಾರೆ ಅಂದ್ರು. ನನಗ್ ಡೆಲಿವರಿ ಆದ್ರು ನನ್ನನ್ನಾಗ್ಲಿ ನನ್ ಮಗುನಾಗ್ಲಿ ನೋಡಕ್ ಬರ್ಲಿಲ್ಲ. ಬೇಕು ಅಂತಾನೆ ಮಾಡ್ತಿದಾರಾ? ಇದೆಂತ ಬುದ್ಧಿ? ಸುಮನಾ, ಹೆರಿಗೆ ಆಯ್ತು, ನಿನ್ ಆಸೆನೂ ತೀರ್ತು, ಆಸ್ತಿ ಕೂಡ ಇಷ್ಟರಲ್ಲೇ ಬರುತ್ತೆ. ಇವಾಗ ನಿನ್ ತಲೆಗ್ ಬಂದಂಗ್ ಮಾತಾಡಿ ಪ್ರಾಬ್ಲಮ್ಸ್ ನ ಎದುರು ಹಾಕೋಬೇಡ. ಹಾಗಾದ್ರೆ ಯಾವಾಗ ಬರ್ತಾರ ನಮ್ಮ ಅಕ್ಕ ಬಾವ? ನಿಂಗ್ ಆಸ್ತಿ ಕೊಡೋದಿಕ್ಕೆ ಏರ್ಪಾಟ್ ಮಾಡಕ್ ಹೋಗಿದಾರೆ ಅನ್ಸತ್ತಮ್ಮ. ಇದ್ರಲ್ಲಿ ಅವರಿಬ್ರು ಸೈನ್ ಮಾಡಿದ್ರೆ ಸಾಕು. ನನ್ನ ಹೆಸರಿಗೆ ಏನೇನ್ ಬರತ್ತೆ ಅಂತ ನಾನು ನೋಡ್ಕೋತೀನಿ. ಬಾಣಂತಿ ಕಣೆ ನೀನು, ನಿನ್ ಮೈ ಕೂಡ ಇನ್ನೂ ಹಸಿಯಾಗೇ ಇರುತ್ತೆ. ತಾಯಿ ಯಾವಾಗ್ಲೂ ಮಗುವಿನ ಹತ್ರ ಇದ್ರೇನೆ ಒಳ್ಳೇದು ಕಣೆ. ನೀನ್ ಕೇಳದೆ ಇದ್ರು ನಿನ್ ಪಾಲ್ನ ನಿನ್ ಮುಖದ ಮೇಲೆ ಬಿಸಾಕ್ತಾನೆ ವಿಶಾಲ್ ಬ್ರೋ. ಮತ್ತ ಅವ್ರು ಎಲ್ಲಿದ್ದಾರೆ ಅಂತ ನಾನು ಅಷ್ಟು ಕೇಳಿದ್ರು ಅವ್ರ ಸುದ್ದಿನೇ ಇಲ್ಲ. ಯಾಕೆ? ನೀನ್ ನೆಗೆಟಿವ್ ಆಗಿ ಮಾತಾಡಿದ್ರೆ ನಿನ್ ಮೇಲೆ ರೇಗಾಡ್ತಾಳೆ. 9 ತಿಂಗಳು ಕಾದಿದ್ಲು, ನೈನೇತ್ಗೆ ಬರೋವರೆಗೂ ಸುಮ್ನಿರಕ್ಕಾಗಲ್ವಾ ಇವಳಿಗೆ? ಸುಮ್ನಿರ್ತೀನಿ, ಕೊಡಲ್ಲ ಅಂದ್ರೆ ಮಾತ್ರ ನೀವ್ ಸುಮ್ನಿರ್ಬೇಕು. ನೈನಿ ಅವತ್ತು ಮಾತ್ ತಪ್ಪಲ್ಲ ಸುಮನಾ. ಸುಮನಾನೇ ಮಾತ್ ಬದಲಾಯಿಸೋ ಅವಕಾಶ ಇದೆ. ಆಸ್ತಿ ಬೇಡ ಅಂತಳ? ಖಂಡಿತ ಹೇಳಲ್ಲ ಅದ್ಗೆ. ಅದಕ್ಕೋಸ್ಕರನೇ ಕಾಯ್ತಾ ಇರೋವಾಗ ಅದ್ ಹೇಗ್ ಹೇಳ್ತಾಳೆ? ಮತ್ತೆ ದಮ್ಮಕ್ಕ ಮಾತಾಡ್ತಿರೋ ಅರ್ಥ ಏನು ಲೈಟ್ ಹೌಸ? ಶಿವಭಕ್ತರಿಯವರು ಚಿತ್ರ ವಿಚಿತ್ರವಾಗಿ ಮಾತಾಡಿ ನಮಗ್ ಟೆನ್ಷನ್ ಕೊಡೋದು ಇವರಿಗೆ ಅಭ್ಯಾಸ ಆಗೋಗಿದೆ. ಇವತ್ ನಾನು ಆಸ್ತಿ ತಗೊಂಡ್ಮೇಲೆ ಮಿಕ್ಕಿದ ಕೆಲ್ಸನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಲ್ಲಿವರೆಗೂ ನಿನ್ ಮಗುಗ್ ಹಾಲ್ ಕುಡ್ಸಲ್ವಾ ಸುಮನಾ? ಯಾವಾಗ ನೋಡಿದ್ರೆ ಹಾಲ್ ಕೊಡ್ತೀಯಾ ಇಲ್ವಾ ಅಂತ ಕೇಳ್ತಾ ಇರ್ತೀಯಲ್ಲ ಅಕ್ಕ. ಬೇಕು ಅಂದ್ರೆ ಹಸು ಹಾಲೆ ಕುಡಿಸ್ತೀನಿ. ಯಾಕೆ ತಾಯಿ ಹಾಲೆ ಕುಡಿಸ್ಬೇಕಾ? ಹೌದು ಬಿಡು, ನನ್ಗೆ ನಿನ್ಗೆ ಹುಟ್ಟಿರೋ ಮಗು ಆಗಿದ್ರೆ ಆಗ ಪ್ರೀತಿ ಅನ್ನೋದು ಆಟೋಮೆಟಿಕ್ ಆಗಿ ಬರ್ತಿತ್ತು. ನೀವ್ ಒಪ್ಕೊಳ್ದೆ ಇದ್ರು ಮಗುನ್ ಹೊತ್ತು ಹೆತ್ತಿದ್ ನಾನು. ನನಗ್ ಹುಟ್ಲಿಲ್ಲ ಅಂತ ಹೇಗ್ ಹೇಳ್ತೀರಾ? ಸಖಿ ಗರ್ಭಕೋಶದ ಲಿಂಕ್ ಇದೆ ಅಲ್ಲ ಅಂತ ವಿಕ್ರಾಂತ್ ಹೇಳ್ತಿರೋದು ಸುಮನಾ. ಇನ್ನೆಲ್ ಸಖಿ ಮಣ್ಣಲ್ ಮಣ್ಣಾಗ್ ಹೋದ್ಲಲ್ಲ. ಸುಮ್ಮಿ ಕೊಟ್ಟಿರೋ 2 ಕೋಟಿ ರೂಪಾಯಿ ಯಾರ್ಗ್ ಹೋಗ್ ಸೇರಿರತ್ತೋ ಏನೋ. ಅದ್ ಸರಿ, ಮೊದ್ಲು ನಮ್ಮನೆ ರಾಮಾಯಣ ತೀರ್ಮಾನ ಆಗ್ಲಿ. ನಮ್ಮ ಅಕ್ಕ ಬಂದ್ರೆ ಎಲ್ಲಾ ವಿಷಯನೂ ಗೊತ್ತಾಗತ್ತೆ ಚಿಕ್ಕಪ್ಪ. ಅಲ್ಲಿವರೆಗೂ ನಾನ್ ಕಾಯ್ತೀನಿ. ಅಯ್ಯ, ಡೆಲಿವರಿ ಆದ್ಮೇಲೆ ತಾಯಂದ್ರು ಮಕ್ಕಳನ್ನ ಒಂದ್ ಕ್ಷಣನೂ ಬಿಟ್ಟಿರಲ್ಲ. ಸುಮನಾ ಒಬ್ಳೆ ಹೀಗೆ ಅನ್ಸತ್ತೆ. ಆದಷ್ಟು ಬೇಗ ಅವ್ರು ಬೇರೆ ಆಗ್ತಾರೆ. ಮಾಮ್, ಶವ ಮೇಲ್ ತೇಲಲ್ಲ ಅಂತೀರಾ? ಏಯ್, ಕಲ್ಲು ನೀರಲ್ಲಿ ತೇಲುತ್ತಾ? ಇಲ್ಲ. ಮತ್ತೆ ಚಾಪೆ ಕಟ್ಟಿರೋ ಕಲ್ ಮೇಲೆ ಬಂದಿಲ್ಲ ಅಂದ್ರೆ ಜೀವನದಲ್ಲಿ ಮೇಲ್ ಬಂದಿದ್ ವಿಶಾಲ್ ನೀರಿಂದ ಮೇಲೆ ಹೇಗ್ ಬರಕಾಗತ್ತೆ? ಕರೆಕ್ಟ್ ಮಾಮ್. ಹಾಗಿದ್ರೆ ನಮ್ಮನ್ ಸತ್ವದ ಅಂತ ಹೇಳ್ಕೋಬೋದಲ್ವಾ? ಇನ್ನು ನಮ್ಮೋನ್ ಅಂತಿಯಲ್ಲೋ, ಯಾವಾಗ್ಲೂ ದೂರ ಆಗ್ಬಿಟ್ಟ. ಕಾರ್ತೆಗಿ ಮಾಮ್, ನಿಮ್ ದೊಡ್ಡ ಸೊಸೆ. ಯಾಕೆ ಮಾಮ್? ತಲೆ ಇದ್ಯಾ ಇಲ್ವಾ ನಿನ್ಗೆ? ನೈನಿ ಬಂದ್ಲು ಅಂತ ಮುಂದಕ್ಕೆ ಹೋಗ್ತಿದ್ಯಲ್ಲೋ, ಆರ್ತಿ ಮಾಡ್ತೀಯಾ ಹೇಗೆ? ಅವಳು ಇಲ್ಲಿ ಯಾಕೆ ಬಂದ್ಲು ಅಂತ. ನೀರಲ್ಲಿ ಈಜಾಡೋದಿಕ್ಕೆ. ಸೋಪ್ ತಂದಿರ್ತಾಳ.
ಶಾಂಪು ಕೂಡ ತಗೊಂಡ್ ಬಂದು ತಲೆಗ್ ಸ್ನಾನ ಮಾಡ್ಕೊಂಡು ಹೋಗ್ತಾಳೆ ಕಣ ಯೂಸ್ಲೆಸ್ ಮೇಲೋ. ವಿಶಾಲನ್ ಹುಡ್ಕೊಂಡ್ ಬಂದಿದ್ದಾಳೆ ನೈನಿ. ಓ ಮೈ ಗಾಡ್, ನಾವೇ ಬಾಡಿ ನೀರಲ್ಲಿ ಹಾಕಿರೋದು ಅಂತ ಅವಳು ಗೊತ್ತಾಗೋಯ್ತಾ? ಅದೇ ಗೊತ್ತಾಗ್ತಿಲ್ಲ. ನಿನ್ ಸೈಲೆಂಟ್ ಆಗಿ ಏನ್ ಮಾಡ್ತಾಳೆ ಅಂತ ನೋಡೋಣಪ್ಪ. ನಡಿ. ನಿಮ್ ಹಿಂದೆನೆ ಬರ್ತೀನಿ ಮಾಮ್. ಮಾತೆ ಮಾತೆ, ನಿಮ್ ಯಜಮಾನ್ರು ಸಿಕ್ಕಿದ್ರಾ? ಇಲ್ಲ ನಂದೀಶ, ಪಾಪ ಇವ್ರನ್ನ ಯಾರೋ ಚಾಪೆಲ್ ಸುತ್ತಿ ನೀರಿಗೆ ಎಸ್ದು ಬಿಟ್ಟಿದ್ದಾರೆ. ಅವ್ರಿನ್ನೂ ಜೀವಂತವಾಗಿದ್ದಾರೆ. ಹಾಗಾದ್ರೆ ನಿನ್ನ ಮಾಂಗಲ್ಯನ ನೀನು ಕಾಪಾಡ್ಕೊಂಡು ಹಾಗೆ ಮಾತೆ. ಅಂದ್ರೆ ಈ ತಾನೇ ನಿಮ್ ಯಜಮಾನ್ರು ಮಾತೆ. ಏನ್ ಹೇಳ್ತಾ ಇದ್ದಾನೆ ಮಾಮ ಅವನು? ನೈನಿ ಕೂಡ ಶಾಕ್ ಅಲ್ಲೇ ಇದ್ದಾಳೆ ಕಣೋ. ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಲ್ವಾ ಮಾತೆ? ರೂಪಭೇದ ಶಾಪಗ್ರಸ್ತನಾಗ್ತಾನೆ ಅಂತ ಗುರುಗಳು ಹೇಳಿದ್ದು ನಿಮ್ಗೆ ನೆನಪಿದೆಯಾ ಅಲ್ವಾ ಮಾತೆ? ಯಜಮಾನ್ರು ಶಾಪಗ್ರಸ್ತರಾಗಿ ಹೀಗಾಗ್ಬಿಟ್ರ? ಹೌದು ಮಾತೆ, ನಾನ್ ಹೇಳಿದ್ದು ಸತ್ಯ ಅಂತ ನೀನೇ ನಂಬ್ತೀಯ. ನೋಡ್ತಿರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೆತ್ತ ತಂದೆ ತಾಯಿ ಆಗಿದ್ರೆ ಇನ್ನೂ ಬಂದಿಲ್ವಲ್ಲ ಅಂತ ಅಳ್ತಿತ್ತು ಚಿಕ್ಕಿ. ಹುಟ್ಟಿದ ತಕ್ಷಣ ಅನಾಥೆ ಆಗಿರೋದ್ರಿಂದ ಅಭ್ಯಾಸ ಆಗಿದೆ. ಏನ್ ಹಾಗ್ ಮಾತಾಡ್ತೀಯ ಸುಮ್ನಾ? ಗಾಯತ್ರಿನ ದತ್ತು ತಗೊಂಡಿದ್ದಾರೆ. ಅವ್ರಿಬ್ರು ಇಲ್ದೇ ಇದ್ರು ಸರಿ. ಇಷ್ಟು ಜನ ಇರೋ ಈ ಮನೇಲಿ ಆ ಮಗು ನೋಡ್ಕೊಳಲ್ವಾ ಹೇಳು? ಸುಮನಾಗೆ ತನ್ ಮಗುನ ನೋಡ್ಕೊಳ್ಳೋದಿಕ್ಕೆ ಸಮಯ ಸರಿ ಹೋಗುತ್ತಲ್ಲ. ಮಗು ರೂಮಲ್ಲಿದ್ರೆ ಇವಳು ಹಾಲಲ್ಲಿರ್ತಾಳೆ. ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂಡ್ಮೇಲೆ ನಾನಾಯ್ತು, ನನ್ ಮಗು ಆಯ್ತು. ಅವ್ರೆಲ್ರು ಇನ್ನೇನ್ ಬರ್ತಾರೆ ಅಂತ ದಮಕ ಹೇಳಿದ್ಲಲ್ಲ. ಅವಳ ಹತ್ರ ಫೋನು ಇಲ್ಲ. ಹೇಗ್ ಗೊತ್ತಾಯ್ತು? ಕೆಲವೊಂದು ಮನ್ಸಿಗೆ ಗೊತ್ತಾಗ್ಬಿಡತ್ತೆ. ಡಮ್ಮಕ್ಕ ಗೆಸ್ ಮಾಡ್ದ ಹಾಗೆ ನೈನಿ ವಿಶಾಲ್ನ ಕರ್ಕೊಂಡ್ ಬರ್ತಿದ್ದಾಳೆ. ಗುರ್ತು ಹಿಡಿಯಲ್ಲ ಅಲ್ವಾ ಮಾಮ್? ನಾವು ಕೂಡ ನಮ್ದೇ ಇರೋರ್ ತರ ಇರೋಣ ಕಣೋ. ಆಗ ನಯನಿ ಸುಮನನ್ ಮಧ್ಯೆ ಜಗಳ ಶುರುವಾಗತ್ತೆ. ಅರ್ಥ ಆಯ್ತು ಮಾಮ್. ಹೇಗ್ ಆಕ್ಟ್ ಮಾಡ್ತೀನಿ ನೋಡಿ. ಹಾಯ್ ಅತ್ತೆ, ಏನ್ ಬತ್ತಾ? ಹೇಯ್, ನಮ್ಮ ಮಾಮ್ ಏನೋ ಅತ್ತೆ, ನಾನ್ ಬತ್ತಾಯನೆ. ಅಬ್ಬಾ ಸುಮ್ನಿರ್ರಿ. ಫ್ಲೋ ಅಲ್ಲಿ ಹಾಗೆ ನಿಮ್ಮನ್ ಪ್ರೀತಿಯಿಂದ ಕರಿಬೇಕು ಅನ್ನಿಸ್ತು. ಯಾವಾಗ ಬಂದೆ ಅತ್ತಿಗೆ? ಈಗ ತಾನೆ. ಎಲ್ಲೋಗಿದ್ರಿ ಅಂತಾನೂ ಕೇಳ್ಬಾರ್ದ? ಸುಮನನ್ಗೆ ಮನೆಯಲ್ಲೇ ಡೆಲಿವರಿ ಆಗತ್ತೆ ಅಂತ ಗೊತ್ತಾದ ತಕ್ಷಣ ಡಾಕ್ಟರ್ನ ಕರ್ಸೋಣ ಅಂತ ನಾನು ಇವನು ಹೋಗಿದ್ವಿ ಪಾವನಮೂರ್ತಿ. ಅಷ್ಟ್ರಲ್ಲೇ ಸುಮನಗೆ ಹೆಣ್ಮಗು ಆಗಿದೆ ಅಂತ ಗೊತ್ತಾಗೋಯ್ತು. ಎಕ್ಸ್ಕ್ಯೂಸ್ ಮೀ, ನಿಮಗ್ ಯಾರು ಫೋನ್ ಮಾಡಿಲ್ಲ. ಡೆಲಿವರಿ ಆಯ್ತು ಅಂತ ಯಾರು ಹೇಳಿದ್ರು? ಸುಮನನ್ ನೋಡಿದ್ರೇನೆ ಗೊತ್ತಾಗತ್ತಲ್ವಾ ಹಾಸಿನಿ? ಹಾಗೆ ಹೇಳಿ ಮತ್ತೆ. ಅಂಬಾ ಶಿವಶಂಭೋ. ನಂದೀಶ ಬಂದ ಅಂದ್ರೆ ನೈನಿಯವರು ಬಂದ್ರು ಅಂತ ಅರ್ಥ. ಬಂದ್ರು ಕೂಡ. ನೈನಿ,
ಯಾರ್ಯವರು? ಇರಲ್ಲ ಅಂತದಾಳೆ. ಹೋಗ್ಲಿ ಬಿಡ್ರಿ, ನಡ್ಕೊಂಡ್ ಬಂದ್ರೆ ನಿಮ್ ಭುಜದ ಮೇಲೆ ಹತ್ತತಾರೆ ಮಕ್ಕಳು. ಸರಿ ಆಡ್ಕೊಳಮ್ಮ ತಾಯಿ. ಬಂಗಾರ ಕೂಸು, ಪಂಚಮಿ ದಿನ ಹುಟ್ಟಿದ್ಯಾ. ಈ ಮನೆಯಲ್ಲಿ ಸುಖ ಸಂತೋಷ, ಅಷ್ಟ ಐಶ್ವರ್ಯ, ಆಯುರ ಆರೋಗ್ಯ ಕೊಡುವಂಥ ಲಕ್ಷ್ಮೀದೇವಿ ಆಗ್ಬೇಕು. ಯಾರ ದೃಷ್ಟಿನೂ ತಾಗಬಾರ್ದು. ನಿನ್ ದೃಷ್ಟಿ ಬಿಟ್ಟು ಸುಮನಾ, ಇದೇನ್ ಹೀಗೆ ಹೇಳ್ತಿದ್ಯಾ? ಅವಳ ಬುದ್ಧಿ ಗೊತ್ತಲ್ವಾ ನಿಮ್ಗೆ? ಪರವಾಗಿಲ್ಲ, ಅಂದ್ರೆ ಅನ್ಲಿ ಬಿಡಿ. ಈ ದೊಡ್ಡಮ್ಮ ತೋರಿಸೋ ಪ್ರೀತಿಗೆ ದೃಷ್ಟಿ ಆಗ್ಬೋದು ಅಂತ ಅವಳು ಹೇಳ್ತಿದ್ದಾಳೆ ಅನ್ಸುತ್ತೆ. ಬಾಮ್ಮ, ಬಾಬಾ ಬಾಬಾ. ಎತ್ಕೋಬೇಡಾಕ್. ಸುಮನಾ, ಎತ್ಕೋಬೇಕು ಅನ್ಸಿದ್ರೆ ನೀನ್ ಇಟ್ಟಿಯಲ್ಲ ಆ 501 ರೂಪಾಯಿ ಎತ್ಕೋ. ಸುಮ್ಮನಮ್ಮ, ಚಿಕ್ಕ ಮಗು ಅಂದ್ರೆ ಯಾರಿಗಾದ್ರೂ ಪ್ರೀತಿ ಇದ್ದೇ ಇರತ್ತೆ. ನೋಡಿದ್ರೆ ಮುದ್ದು ಮಾಡ್ಬೇಕು ಅನ್ಸತ್ತೆ. ಅದಕ್ಕೆ ಕೋಪ ಮಾಡ್ಕೋತ್ಯಾ? ಹೌದಲ್ವೇನೆ, ಮೇಲಾಗಿ ನಮ್ಮೆಲ್ರಿಗಿಂತ ಅವಳಿಗೆ ಹಕ್ಕು ಜಾಸ್ತಿ. ನೀನ್ ಅಕ್ಕ ಅಲ್ವಾ, ದೊಡ್ಡಮ್ಮ ಆಗ್ತಾಳೆ. ಸಂಬಂಧ, ಸಂಬಂಧಿಗಳು, ರಕ್ತ ಸಂಬಂಧ ಇವೆಲ್ಲ ಬೇಡ ಅಂತಂದ್ರು ನಾವು ಬಿಡಿಸ್ಕೊಳಕ್ಕಾಗಲ್ಲ. ಆದ್ರೆ ನನಗ್ ಸೇರ್ಬೇಕಾಗಿರೋ ಆಸ್ತಿ ಬರ್ಲಿ ಅಂತ ಮಗುನ್ ಹೆತ್ರೆ ವಿಶಾಲ್ ಭಾವನ ಮನೆಗ್ ಬರ್ದಿರೋ ಹಾಗ್ ಮಾಡಿ ಯಾವ್ದೋ ಮುದ್ಕನ್ ಕರ್ಕೊಂಡ್ ಬಂದು ನನಗ್ ಆಸ್ತಿ ಸೇರ್ದಿರೋ ಹಾಗ್ ಮಾಡ್ತಿರೋ ಇವಳು ಈ 501 ರೂಪಾಯಿ ಇಟ್ರೆ ನಾನ್ ಖುಷಿ ಪಡ್ಬೇಕಾ? ನಾನ್ ನಿಮ್ ದೊಡ್ಡಮ್ಮ ಅಂತ ನನ್ ಮಗುನ್ ಎತ್ಕೊಂಡು ಹೀಗೆ ರೌಂಡ್ ಕರ್ಕೊಂಡ್ ಹೋಗಿ ಮನೆಗ್ ಬರೋ ಅಷ್ಟ್ರಲ್ಲಿ ನನ್ ಮಗುನ್ ಬದಲಾಯಿಸ್ಬಿಟ್ರೆ? ನೋಡಿದ್ಯಾ ನಯನಿ, ಸ್ವಂತ ತಂಗಿನೇ ಈ ತರ ಮಾತಾಡಿದ್ರೆ ಮಿಕ್ಕವ್ರು ಏನ್ ಹೇಳಲ್ಲ? ಅನ್ಯಾಯವಾಗಿ ಮಾತಾಡ್ಬೇಡ ಸುಮ್ನಮ್ಮ. ನನಗ್ ಅನ್ಯಾಯ ಮಾಡಕ್ ನೋಡ್ತೀರ ನಮ್ಮ ಅಕ್ಕಂಗೇನು ಅನ್ನಲ್ಲ, ನಂಗಂತೀರಾ? ನೈನಿ, ಸುಮ್ಮಿ ಕೊಡೋದನ್ನ ಅವಳ ಮುಖಕ್ಕೆ ಬಿಸಾಕು. ಈ ಗಲಾಟೆನೇ ಇರಲ್ಲ. ನನ್ ಗಂಡನ್ ನೋಡಿ ನನ್ ಗಂಡನೇ ಅಲ್ಲ ಅಂದ್ಮೇಲೆ ನನ್ನ ಆಸ್ತಿ ಹೇಗ್ ಕೊಡ್ಲಿ ಚಿಕ್ಕಮ್ಮ? ನೀನೇ ಇಷ್ಟ ಹಠ ಮಾಡ್ತಿದ್ಯಾ? ನಿನ್ ನಂತರ ಹುಟ್ಟಿರೋ ನಿನ್ ತಂಗಿ ಇನ್ನೆಷ್ಟು ಹಠಮಾರಿ ಆಗಿರಲ್ಲ ಹೇಳು? ಚಿಕ್ಕ ಮಗುನ ಮುಂದೆ ಇಟ್ಕೊಂಡು ಆಸ್ತಿ ಕೇಳ್ಬಾರ್ದು. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ. ಮಧ್ಯದಲ್ಲಿ ನಿಮ್ ಗಲಾಟೆ ಏನು? ಈ ಜಗಳಗಳು ಇರಬಾರ್ದು ಅಂತ ಅನ್ಕೊಂಡಿದೀವಿ ಮಾತೆ. ನೀವು ಮಾತಾಡಿದ್ರೆ ನಿಮ್ಗೂ ಅಂತಾಳೆ ಸೋಮನಮ್ಮ. ನಂದೀಶಾ, ನಾವು ಗಾಯತ್ರಿ ಜೊತೆ ಆಟ ಆಡೋಣ ಬಾ. ಸುಮನಾ, ನಿನ್ ಮನ್ಸಲ್ಲಿ ನನ್ ಮೇಲೆ ಕೋಪ, ದ್ವೇಷ ಏನೇ ಇರ್ಲಿ, ಆದ್ರೆ ನಿನ್ ಮಗುನ ಒಂದ್ಸಲ ನಂಗೆ ಎತ್ಕೊಳಕ್ ಬಿಡ. ಆಗೋದಿಲ್ಲ. ಅವಳದೇನ್ ಕೇಳೋದು? ಅದಕ್ಕೆ ಎತ್ಕೊಳ್ಳಿ ನೀವು. ಅದನ್ನ ಹೇಳೋದಕ್ಕೆ ನೀವ್ಯಾರಿ? ನಿನ್ ಗಂಡ ಕಣೆ. ಸಂತೋಷ, ನನ್ ಮೇಲೆ ಅಷ್ಟೇ ನಿಮಗ್ ಹಕ್ಕು. ಮಗುಗ್ ತಂದೆ ನೀವಲ್ಲ ಅಂತ ಇಷ್ಟೊತ್ತ ಹೇಳ್ತಿದ್ರಲ್ಲ.
ಇವಾಗ ನನ್ ಮಗುನ ನಮ್ಮ ಅಕ್ಕಂಗೆ ಎತ್ಕೋ ಅಂತ ಅದ್ ಹೇಗ್ ಹೇಳ್ತೀರಾ ನೀವು? ಏಯ್, ಸುಮನ ಹತ್ರ ಮಾತಾಡಕ್ಕಾಗಲ್ಲ. ಅಮ್ಮ ನೈನಿ, ನಿನ್ ಪ್ರೀತಿನ ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಆ ಮುದ್ಕುಂದ್ ಮೇಲೆ ತೋರ್ಸೋಗು. ನನ್ನ ಎತ್ಕೊಂಡು ಗಿರ ಅಂತ ತಿರ್ಗ್ಸಿದ್ರು ಪಾಪ ಹೋಗಲ್ಲ ಬಿಡಿ. ಪಾಪ ಅಂತ ಹೇಳ್ದಿಯಲ್ಲ ಅದಕ್ಕೆ. ಸ್ವಂತ ಮಗುನೇ ಬೇಡ ಅಂತಂದವರು ಅದನ್ನ ಎತ್ಕೋತೀರಾ? ನೀನೇ ಇಲ್ಲಿ ಕುತ್ಕೊಂಡಿದ್ಯಾ, ಇನ್ನು ನಾನ್ ಹೋಗಿ ಲಾಲಿ ಹಾಡ್ತೀನಿ ಅಂತ ಹೇಗ್ ಅನ್ಕೋತೀಯ? ನಿಮ್ ಗಲಾಟೆ ಚಿಕ್ಕ ಮಗು ಮೇಲೆ ಪರಿಣಾಮ ಬೀಳತ್ತೆ ವಿಕ್ರಾಂತ್. ವಿಕ್ಕಿ, ನಿನ್ ಗಾಯತ್ರಿನ ಎತ್ಕೊಂಡು ಓಡಾಡ್ಬೇಡ್ವೋ, ಸುಮನಾಗೆ ಇನ್ನೂ ಕೋಪ ಬರುತ್ತೆ. ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಪಾಪುನ ಸುಮನಾನು ಎತ್ಕೊಳಕ್ಕಾಗಲ್ಲ. ಯಾಕೆ ಡಮ್ಮಕ್ಕ? ಎತ್ಕೊಳಕ್ ಹೋದ್ರೆ ಜಾರೋಗ್ಬಿಡತ್ತೆ. ಅಷ್ಟು ಬೇಗ ದೊಡ್ಡದಾಗೋಗುತ್ತಾ? ತುಂಬಾ ದೊಡ್ಡದಾಗೋಗುತ್ತೆ. ನಿಲ್ಸು ಡಮ್ಮಕ್ಕ, ನೀನು ಮಾತಾಡೋದು ನಿನ್ಗಾದ್ರೂ ಅರ್ಥ ಆಗತ್ತಾ? ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸುಮನ ಇಲ್ಲಿಂದ ಹೋಗ್ಬೇಕು. ಸುಮನ, ಇವ್ರ ಮಾತನ್ನ ಕೇಳ್ತಾ ನಿಲ್ಬೇಡ, ನೀನ್ ಹೊರಡು. ಆಸ್ತಿ ಹೇಗ್ ತಗೊಳ್ಳಿ ಅತ್ತೆ? ವಿಶಾಲ್ ಬಾವ ಬರೋವರ್ಗೂ ಕೊಡಲ್ಲ ಅಂತಿದ್ದಾಳೆ ನಮ್ಮಕ್ಕ. ನೀನೆ ಬಂದಿರೋದು ವಿಶಾಲ್ ಅಲ್ಲ, ನಾನ್ ನಂಬಲ್ಲ ಅಂತ ಅಂದೆ. ನಯನಿ ನಿನ್ ಮಾತಿಗೆ ತಿರ್ಗೇಟ್ ಕೊಟ್ಲು. ನೀನ್ ಆಸ್ತಿ ತಗೊಂಡ್ಮೇಲೆ ಅವನಿಗೆ ಬಾಯಿಗೆ ಬಂದಂಗ್ ಬೈಬೇಕಿತ್ತು. ಆ ಮುದ್ಕಂಗ್ ಒಂದ್ ಮಾತ್ ಅನ್ನಕ್ಕೂ ಬಿಡ್ಲಿಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ? ಸರಿ ಸರಿ, ಇದನ್ನೆಲ್ಲ ತಲೆಗೆ ಹಚ್ಕೊಂಡ್ರೆ ನಿನ್ನ ಆರೋಗ್ಯ ಹಾಳಾಗೋಗುತ್ತೆ. 2 ದಿನ ಕಾಯೋಣ, ಮಗು ಹುಟ್ಟಿದೆ, ಆಸ್ತಿ ಬರ್ದೇ ಇರತ್ತಾ? ನೈನಿ ಏನು ಕೊಡಲ್ಲ ಅಂತ ಏನು ಹೇಳಿಲ್ವಲ್ಲ? ಅದಲ್ಲ ಅತ್ತೆ. ಹೋಗು, ಏನಾದ್ರೂ ತಿನ್ನು, ಖಾಲಿ ಹೊಟ್ಟೆಲಿರ್ಬೇಡ. ಸರಿ ಅತ್ತೆ. ಸುಮನ ಹೋದ್ಲಲ್ಲ, ಈಗ ಹೇಳು ಡಮ್ಮಕ್ಕ. ಸುಮನಾಗೆ ಹೆಣ್ಮಗು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ ಅಲ್ವಾ? ಅಲ್ವಾ? ಅಲ್ಲ. ಇದೇನಿದು? ಯಾಕೆ ಡಮ್ಮಕ್ಕ ಹೀಗೆ ಹೇಳ್ತಾ ಇದ್ದಾಳೆ? ಆಗ್ಲೇ ನಾನು ಹೇಳಿದ್ದು ಕೂಡ ಅದೇ, ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ. ಕಾಡಿಗೆ ಹಚ್ಬೋದಾ? ಹಚ್ಬೋದು, ಏನಾಗಲ್ಲ. ಹೊರಡೆ ಮುಗಿದ್ಮೇಲೆ ಹಚ್ತಾರಲ್ಲಕ್ಕ, ಆಗ ಪೌಡರ್ ಕೂಡ ಹಚ್ಬೋದು. ಈಗ ನೀನು ಕಾಡಿಗೆ ಹಚ್ಚು, ಪರವಾಗಿಲ್ಲ. ಅಮ್ಮ, ದೃಷ್ಟಿ ಆಗದೆ ಇರೋ ತರ ಇಡಮ್ಮ. ನೀವೊಬ್ರು ನಮ್ ಸುತ್ತಾನೆ ಇರ್ತೀರಾ? ಹೋಗಿ ಸ್ವಲ್ಪ ದೂರ. ಸಾಮ್ರಾಣಿ ಹೋಗಿ ಹಾಕು ಅಂದ್ರಲ್ಲಿ ಯಾಕೆ ಸುಮ್ಮನೆ ರೇಗಾಡ್ತಾ ಇದ್ಯಾ? ಮಗು ಸುಮನನ್ ತರ ಇದೆಯಾ, ವಿಕ್ರಾಂತ್ ತರ ಇದೆಯಾ? ಏನೋ ಕಣೆ, ಈಗ್ಲೇ ಹೋಲಿಕೆನ ಕಂಡುಹಿಡಿಯಕ್ಕಾಗಲ್ಲ. 2-3 ವಾರ ಆಗ್ಬೇಕು. ದೊಡ್ಡ ಪುಟ್ಟಮ್ಮ, ನಿಂತ್ಕೋ ದೊಡ್ಡ ಪುಟ್ಟಮ್ಮ. ಕರೆದ್ರೆ ಮಾತಾಡಿಸ್ತಿದ್ದೆ, ಈಗೇನು ಮಾತಾಡ್ದೆ ಹಾಗೆ ಹೋಗ್ತಿದ್ಯಲ್ಲ? ಏನು ಇಲ್ಲ ನಯ್ಯಿ, ಪಾಪು ನೋಡ್ಬೇಕು ಅನ್ನಿಸ್ತು ಬಂದೆ. ಓ, ನನ್ನ ತಂಗಿ ಮಗುನಾ? ನೀನೇ ಹತ್ರ ಇದ್ದು ಹೆರಿಗೆ ಆರಾಮಾಗಿ ಆಗೋ ಹಾಗೆ ಮಾಡ್ದೆ.
ಆ ಮಗುನ ನೋಡೋ ಹಕ್ಕು ನಿನಗಿರುತ್ತೆ ದೊಡ್ಡಪುಟ್ಟಮ್ಮ. ನಿನ್ ಕಣ್ಣಿಗೆ ಮಾತ್ರನೇ ನಾನು ಕಾಣೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನಾಗೂ ಕಾಣಿಸ್ತೀನಲ್ವಾ, ಕೆಲಸ ಆದ್ಮೇಲೆ ಅವಳು ನೀನ್ ಯಾರು ಅಂತ ಕೇಳೋ ಅಂತ ಅವಳು. ಅದು ನಿಜಾನೇ. ಪಾಪುನ ಹತ್ರದಿಂದ ನೋಡ್ಬೇಕು ಅನ್ಕೊಂಡೆ, ಆದ್ರೆ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡೋಣ ಬೋಟಮ್ಮ. ಈ ಬುಟ್ಟಿಲ್ ಸೇರ್ಕೊಬಿಟ್ಟಮ್ಮ. ಸುಮ್ಮನನ್ ಹತ್ರ ಹೋಗ್ತೀನಿ, ಮಗುನ ಹತ್ರದಿಂದ ನೋಡ್ವೆ ಅಂತೆ. ಅದಾದ್ಮೇಲೆ ನಿನ್ನ ಗಾರ್ಡನ್ ನಲ್ಲಿ ಬಿಟ್ಬಿಡ್ತೀನಿ. ಆಯ್ತು ನೈನಿ. ಅಬ್ಬಾ, ಏ ಸಾಂಬ್ರಾಣಿ ಹಾಕಿದ್ ಸಾಕು. ಯಾವ ಕೆಲ್ಸನೂ ಮಾಡೋದಿಕ್ ಬಿಡಲ್ವಲ್ಲೇ ನೀನು? ಏನಿದು ಎಲ್ಲ ಒಟ್ಟಿಗೆ ಟೆಂಟ್ ಹಾಕಿದ್ದೀರಾ? ಯಾರು ಅನ್ಕೊಂಡು ಅರೆಸ್ಟ್ ಮಾಡಕ್ ಹೊಟ್ರು ಅಂತದ್ರಲ್ಲಿ ನನ್ನ ಆಫೀಸ್ಗೆ ಹೋಗಕ್ಕಾಗುತ್ತಾ? ಎಲ್ರೂ ನಗ್ತಾರೆ. ಗಂಡನ್ ನೋಡಿ ಹೆಂಡತಿ ನಗ್ತಿರೋವರೆಗೂ ಗಂಡಸರು ಕಾಲರ್ ಎತ್ಕೊಂಡು ಓಡಾಡ್ಬೋದು ಯಜಮಾನ್ರೆ. ಪೊಲೀಸ್ ಅಣ್ಣ ಅಷ್ಟೇ ಅಲ್ಲ, ಆ ಯಮ್ಮನೆ ಬಂದ್ರು ನಾನ್ ನಿಮ್ಗೆ ಹೊಸ್ಲು ದಾಟಾಗ್ಬಿಡಲ್ಲ. ಆ ದೇವ್ರಿಗೂ ಗೊತ್ತಿದೆ ಭಕ್ತರ ಮನ್ಸಿಗೆ ನೋವು ಮಾಡಬಾರ್ದು ಅಂತ. ನೀವು ಧೈರ್ಯವಾಗಿರಿ. ನೈನಿ, ಮಾಮ್ ಹಣೆಗೆ ರಿವಾಲ್ವರ್ನ ಯಾಕಿಟ್ಟೆ? ಅವರೇ ಏನಾದ್ರೂ ಮಾಡಿರಬೇಕು ಅಂತ ನಿನಗೆ ಅನುಮಾನ ಬರ್ತಿದ್ಯಾ? ಇದೆ ಅಂತ ಹೇಳಿದ್ರೆ ಅವ್ರು ನನಗೇನ್ ಮಾಡ್ಬೋದು ಅಂತ ನಿಮ್ಗೆ ಟೆನ್ಷನ್ ಆಗ್ಬೋದು. ಹೇಳು ನೈನಿ. ಇಲ್ಲ ಯಜಮಾನ್ರೆ, ನಿಜವಾಗ್ಲೂ ಅವ್ರು ಹೇಳ್ದಾಗೆ ಅವ್ರು ನಮ್ಮನ್ನ ಹುಡ್ಕೊಂಡೇ ಬಂದಿರ್ತಾರೆ. ಪೊಲೀಸ್ ಅಣ್ಣಂಗೆ ಸತ್ಯ ಗೊತ್ತು ಮಾಡ್ಸಕ್ಕೆ ನಾನು ಹಾಗೆ ಮಾಡ್ದೆ ಅಷ್ಟೇ. ಪಾಪ ಅತ್ತೆ ಭಾವ ಏನ್ ಅನ್ಕೊಂಡ್ರೋ ಏನೋ. ಪರವಾಗಿಲ್ಲ ಬಿಡು, ಮಾಮ ಅರ್ಥ ಮಾಡ್ಕೋತಾರೆ. ನನ್ನನ್ನು ಎಲ್ರೂ ಅರ್ಥ ಮಾಡ್ಕೊಳ್ಳೋವರೆಗೂ, ನಾನು ಹೇಗಿದ್ದೀನೋ ಹಾಗೆ ನಾನಿರೋವರೆಗೂ ಈ ರೂಮಲ್ಲಿ ಇದ್ಬಿಡ್ತೀನಿ. ಪ್ಲೀಸ್. ಸರಿ ಯಜಮಾನ್. ಅಂದ್ರೆ ಈ ರೀತಿ ಹೇಳ್ಬೇಕಾಗತ್ತಲ್ಲ ಅಂತ ತೋರಿಸ್ತಾ ಇದ್ದೆ ಮಾಮ್. ತೋರಿಸ್ಬೇಕಾಗಿರೋದು ನಮ್ಮ ಅಳುನಲ್ವೋ, ಆ ನಯನಿ ಅಳುನ. ಗಂಡ ಹಾಗಾಗಿರೋದಕ್ಕೆ ಅವಳು ಸ್ವಲ್ಪನೂ ಕುಗ್ಗದೆ ಮೊಂಡು ಧೈರ್ಯದಿಂದ ವಿಶಾಲನ್ನ ಮನೆಗ್ ಕರ್ಕೊಂಡ್ ಬಂದಿದ್ದಾಳೆ ಅಂದ್ರೆ ಮತ್ತೆ ಅವನನ್ನ ಮೊದ್ಲಿನ ತರ ಮಾಡ್ತೀನಿ ಅನ್ನೋ ನಂಬಿಕೆ ಅವಳಿಗಿದೆ ಅಂತಾಯ್ತು. ಇರ್ಲಿ ಬಿಡಿ ಮಾಮ್, ಸ್ಟ್ರೆಂತ್ ಕಳ್ಕೊಂಡಿರೋ ಬಾಡಿಲಿದ್ದಾನೆ ವಿಶಾಲ್. ಅವನ ಹೀಗೆ ಟಚ್ ಮಾಡಿದ್ರೆ ಬಿದೋಗ್ತಾನೆ ಮಾಮ್. ಅರ್ಧ ಸತ್ವದಾಗೇನೆ. ಮಿಕ್ಕಿರೋ ಅರ್ಧನು ಮುಗ್ಸೋಣ ಅಂದ್ರೆ ನನ್ ತಲೆಗೇನು ಐಡಿಯಾ ಬರ್ತಾನೆ ಇಲ್ಲ. ನೀವೇ ಹೇಳಿ, ನಾನದು ನೋಡ್ಕೋತೀನಿ.
ಈಗೇನು ಮಾಡಕ್ಕಾಗಲ್ಲ. ನಮ್ಮ ಮೇಲೆ ಎಲ್ರಿಗೂ ಅನುಮಾನ ಬರೋ ಹಾಗೆ ಮಾಡಿ ರಿವಾಲ್ವರ್ ಇಂದ ಗುರಿ ಇಟ್ಟ ನಯನಿ ಮೇಲೆ ನಾವು ಗುರಿ ಇಟ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಮನೆ ಅಂದ್ಮೇಲೆ ಇಂಥ ಚಿಕ್ಕ ಪುಟ್ಟ ಜಗಳಗಳು ಕಾಮನ್ನೇ ಅನ್ನೋ ಹಾಗೆ ಸೈಲೆಂಟ್ ಆಗಿದ್ದು ಅವಳನ್ನ ವಿಶಾಲ್ನ ದೂರ ಮಾಡಬೇಕು. ಸುಮ್ಮಿಗೆ ಆಸ್ತಿ ಸಿಗ್ಬೇಕು ಅಂತ ತನ್ನ ಜೀವನದಲ್ಲಿ ಲಕ್ಷ್ಮೀ ದೇವಿ ಬರ್ಬೇಕು ಅಂತ ಅನ್ಕೊಂಡ್ಲು. ಹೇಗೂ ಮುದ್ದಾದ ಮಗುನ ಹೆತ್ತಿದಳಲ್ಲ, ನಾಳೆನೋ ನಾಡಿದ್ದು ಆಸ್ತಿ ಬರತ್ತೆ. ಆದ್ರೆ ಅವಳಿಗೆ ಲಕ್ಷ್ಮಿ ಹುಟ್ಟಿದಳೆ ಅನ್ನೋ ಕಾರಣಕ್ಕೆ ಮಂಗಳಗೌರಿ ಜೊತೆ ಲಕ್ಷ್ಮೀ ದೇವಿನೂ ಕೂಡ ಇಲ್ಲಿ ನಾವು ಕೂರ್ಸಿದೀವಿ. ನಮ್ ವಿಷ್ಣ ಹಾಗೆ ಮಾಡಿದ್ದು ಪಾಪಿಷ್ಟ್ರು ಯಾರು ಅಂತ ಸಣ್ಣ ಹಿಂಟ್ ಕೊಡಿ ಸ್ವಾಮಿ. ಶುಂಠಿ ಜಜ್ದಂಗ್ ಜಜ್ಜ್ ಬಿಡ್ತೀನಿ. ಅವರು ಇವರು ಅಂತ ಭೇದ ಭಾವ ಏನು ಮಾಡಲ್ಲ. ಕೊನೆಗೆ ನನ್ ಗಂಡ ಆದ್ರೂ ಒಂದೇ ಶಿಕ್ಷೆ, ಅತ್ತೆ ಆದ್ರೂ ಸರಿ ಅದೇ ಶಿಕ್ಷೆನೆ. ಏಯ್, ನಾವೇ ಮಾಡಿರೋ ತರ ಹೇಳ್ತಿದ್ಯಲ್ಲ. ಎಕ್ಸಾಂಪಲ್ ಹೇಳ್ತಿದ್ನತ್ತೆ, ಎಕ್ಸಾಂಪಲ್. ಮಾಮ್, ಈ ನೈನಿ ರಿವಾಲ್ವರ್ ನಿಮ್ ಹಣೆಗಿಟ್ಟು ಮುತ್ಕುನ್ನ ವಿಶಾಲ ಅಂತ ಒಪ್ಕೊಳ್ಳಿ ಅಂತ ಹೇಳಿದ್ಲಲ್ಲ. ಆ ಕೆರೆ ಹತ್ರ ನಾವು ಹೋಗಿದ್ದಕ್ಕೆ ಇಂಡೈರೆಕ್ಟ್ ಆಗಿ ಅನುಮಾನ ಪಡ್ತಾ ಇದ್ದಾಳೆ ಇವಳು. ಅವನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದೀನಿ. ವಿಶಾಲ್ನ ನಾನು ಮಗ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಮದುವೆ ಆದ್ಮೇಲೆ ಮಕ್ಕಳು ಬದಲಾಗ್ತಾರೆ ಅನ್ನೋದು ಇದಕ್ಕೇನೋ. ದೊಡ್ಡ ಮಾತೆ. ಶ್ರೀ ಮಂಗಳಗೌರಿ ವ್ರತ ನಡೀತಾ ಇರ್ಬೇಕಾದ್ರೆ ಸ್ತ್ರೀಯರು ಕಣ್ಣೀರ್ ಹಾಕಬಾರ್ದು. ಗಂಡಸರು ಅಳ್ಬೋದಾ ಅಂತ ವಲ್ಲಭ ಯೋಚಿಸ್ತಾ ಇದ್ದಾನೆ ನಂದೀಶಾ. ಆ ಡೌಟೇ ಬೇಡ ದಮ್ಮಕ್ಕ. ನಮ್ ದೇವರ ಸತ್ಯ ನಮಗ್ ಗೊತ್ತೇ ಇದೆ ಅಲ್ವಾ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಅರ್ಥ ಆಗದೆ ಇದ್ರೆ ಕಿವಿ ಹಿಂಡಿ ಹೇಳ್ತೀನಿ. ಒಂದ್ ನಿಮಿಷ ಇರಕ್ಕ. ಸ್ವಾಮೀಜಿ, ನಾಗರಾಜ ಕೂಡ ಕಾಣಿಸ್ತಾ ಇಲ್ಲ. ನನ್ ಗಂಡ ಎಲ್ಲಿ ಅಂತ ಹುಡುಕ್ತಾ ಇರ್ಬೇಕಾದ್ರೆ ವಯಸ್ಸಾಗಿರೋ ಯಜಮಾನ್ರು ಸಿಕ್ಕಿದ್ರು. ಇದೆಲ್ಲ ಯಾಕಾಯ್ತು? ಇದ್ರ ವಿಮೋಚನೆ ಏನು ಅಂತ ಹೇಳಿ ಸ್ವಾಮೀಜಿ. ಎಲ್ಲದಕ್ಕೂ ಮೂಲ ಕಾರಣ ನಿನ್ನ ತಂಗಿ ಸುಮನ ಹೆರಿಗೆನೆ ಕಾಣಮ್ಮ. ಇದೊಳ್ಳೆ ಚೆನ್ನಾಗಿದೆ ಸ್ವಾಮೀಜಿ. ನನ್ ಪಾಡಿಗೆ ನಾನು ನಿಮ್ ಮಾತನ್ ಕೇಳಿಸ್ಕೋತಿದ್ರೆ ಇದಕ್ಕೆಲ್ಲ ನಂದೇ ತಪ್ಪು ಅಂತಿದ್ದೀರಲ್ಲ. ಕಾರಣ ಹೇಳ್ದೆ, ಆದ್ರೆ ಕಾರಣ ನೀನೇ ಅಂತ ನಾನೇನು ಹೇಳಿಲ್ವಲ್ಲ ಸುಮನ. ಗುರುಗಳೇ, ಹೆಣ್ಮಗು ಹುಡ್ತು. ಗೊತ್ತು. ಹೌದು.
ಆವತ್ತಾಗಿರೋ ಪರಿಣಾಮದಿಂದ ಸುಮನನಿಗೆ ಹೆಣ್ಣು ಮಗು ಜನಿಸಿದೆ. ಅವಾಗೇನಾಯ್ತು ಅಂತ ಹೇಳಿ ಗುರುಗಳೇ. ದಯವಿಟ್ಟು ಏನು ಹೇಳ್ಬೇಡಿ. ನಿಮ್ ಮಾತ್ ಕೇಳಿ ನನ್ ಮಗು ಮೇಲೆ ನಾನೇ ಅನುಮಾನ ಪಡೋ ಹಾಗಾಗತ್ತೆ. ತಾಯಿ ಮಗುನ್ ದೂರ ಮಾಡಿದ ಪಾಪನ ದಯವಿಟ್ಟು ನೀವ್ ತಂದ್ಕೋಬೇಡಿ. ಮೊದ್ಲು ಪೂಜೆ ಮುಗಿಸಿ ಆಮೇಲೆ ಅದೇನೋ ಒಳ್ಳೇದಾಗುತ್ತೆ ಅಂದ್ರಲ್ಲ, ಅದೇನು ಅಂತ ನೋಡೋಣ. ಖಂಡಿತ ನೋಡ್ಬೇಕು ವಲ್ಲಭ. ನೈನಿ, ಮೊದಲನೇ ದಾರ ಅಮ್ಮನವ್ರಿಗೆ ಕಟ್ಬೇಕು, ಎರಡನೇದು ನೀನ್ ಕಟ್ಕೊಂಡು ಮೂರನೇದು ಹಾಸಿನಿ ಕಟ್ಬೇಕು. ಸರಿ ಡಮಕ್ಕ. ವಿಶಾಲ್ನ ಪೂಜಾ ಕರೀಲೇ ಇಲ್ವಲ್ಲ? ಪಾಪ ಹೇಗ್ ಬರ್ತಾನೋ, ವಾತಾವರಣ ಚೆನ್ನಾಗಿಲ್ವಲ್ಲ, ಚಳಿ ಗಾಳಿಗೆ ಇನ್ನೂ ನಡುಗ್ ಬಿಡ್ತಾನೆ. ಪಾಪದ ಕೊಡ ತುಂಬಿದ್ದಿನ ದುಷ್ಟರಿಗೆ ಕೊನೆ ಆಗೇ ಆಗತ್ತೆ ಅಂತ ತಿಳ್ಕೋಬೇಕು ಅತ್ತೆ. ಹೀಗೆ ಮಾತಾಡ್ತಾ ನಿಂತ್ರೆ ಪೂಜೆ ಆಗಲ್ವೇ ಇವತ್ತು? ನೈನಿ, ನೀನ್ ಶುರು ಮಾಡಮ್ಮ. ಆತ್ಮದ ಪರಮಾತ್ಮ ನೀನೆ, ಸೃಷ್ಟಿ ನೀನೆ, ದೃಷ್ಟಿ ನೀನೆ, ಸಕಲ ಲೋಕದ ಶಕ್ತಿ ನೀನೆ. ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ, ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನಗಮ್ಮ. ವರವೋ ಶಾಪವೋ ಜಗದು. ಅವಳ ಕುಂಕುಮನ ಕಾಪಾಡ್ಕೊಂತ ಹೇಳ್ಬೇಕಿತ್ತು ನೀವು. ಈ ತಲೆ ಹರಟೆನೆ ಬಿಡು ಅಂತ ಹೇಳೋದು. ಹೋಗಿ ಮಂಗಳ ಗೌರಿ ದೇವಿಗೆ ನಮಸ್ಕಾರ ಮಾಡಿ ನೀನು ಮಗು ಹೋಗಿ ಆಶೀರ್ವಾದ ತಗೊಂಬನ್ನಿ. ಪೀಠ ಕದಲ್ಸಿದ್ರೆ ದೇವ್ರನ್ನ ಹೇಳಿಸ್ತಾರೆ. ಅರ್ಜೆಂಟ್ ಆಗಿ ಹೋಗಿ ದೇವ್ರ ಹತ್ರ ದುಃಖ ಹೇಳ್ಕೊಂಡ್ರು ಕೂಡ ನನಗ್ ಸಿಗೋದ್ ಏನೂ ಸಿಗಲ್ಲ ಬಿಡಿ. ನೀನು ರಿಚ್ ಆಗಿ ಬದುಕಬೇಕು ಅಂದ್ರೆ ಬೇಡ್ಕೋಬೇಕಾಗಿರೋದು ಅಮ್ಮನವ್ರನ್ನಲ್ಲ ಕಣೆ, ನೈನಿ ಅದ್ಕೆನ. ಯಾಕೋ ಅವಳೇ ದೇವತೆ ಅಂತ ಹೇಳ್ಕೊತಾಳ. ವಿಶಾಲ್ ಭಾವ ಇಲ್ದೇ ಇರೋದ್ರಿಂದ ಹುಚ್ಚಿಡ್ದಿದೆ ಅವಳಿಗೆ. ಹೆಂಗೆ ಈ ತರ ಎಲ್ಲ ಮಾತಾಡ್ತೀಯಾ? ಒಡ ಹುಡ್ದವ್ರಿಗೆ ನೋವಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ವಾ ನಿಂಗೆ? ಇಷ್ಟು ದಿನ ನನ್ಗೆ ಯಾವ ಕೆಲ್ಸಕ್ಕೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದ ಅವಳ ಬಾಯಿ ಮುಚ್ಚಿದೀನಿ. ನನಗೂ ಮಗು ಹುಟ್ಟಲ್ಲ, ಈಗ ಸೈಲೆಂಟ್ ಆಗಿದ್ದಾಳೆ. ಮೇಲ್ನೋಟಕ್ಕೇನೋ ಖುಷಿ ಪಡ್ತಿರ್ಬೋದೇನೋ, ಆದ್ರೆ ಮನ್ಸಲ್ಲಿ ಉರ್ಕೊಂಡಿರ್ತಾಳ ಅವಳು. ಈ ತರ ನೀನು ಹುಚ್ಚುಚ್ಚಾಗಿ ಯೋಚನೆ ಮಾಡಿ ನಿನ್ ವ್ಯಕ್ತಿತ್ವನ ನೀನೇ ಕೆಳಗಡೆ ಹಾಕೋತಾ ಇದೆ ಅಷ್ಟೇ. ಆಸ್ತಿ ಅಂತಸ್ತು ಇದೇ ಮುಖ್ಯ ಅನ್ನೋ ಹಾಗಿದ್ರೆ ವಿಶಾಲ್ ಬ್ರೋ ನೈನಿ ಅದಕ್ಕೆ ಇಬ್ರು ನಮ್ಮ ಇಬ್ರು ಈ ಗೇಟ್ ಇಂದ ಹೊರಗಡೆನ ಇಟ್ಟಿರ್ತಿದ್ರು ತಿಳ್ಕೊ. ದಯ ತೋರಿಸಿದ್ದಾರೆ. ಇನ್ನೊಂದು ವಿಷಯ ಏನು ಅಂದ್ರೆ, ನೀನು ಕುತಂತ್ರದಿಂದ ಮಾಡ್ಕೊಂಡಿರೋ ಈ ಮಗುನ ಆಸ್ತಿ ಕೊಡಲ್ಲ ಅಂತ ಹೇಳಿದ್ರೆ ನೀನು ಏನೂ ಮಾಡಕ್ಕಾಗಲ್ಲ. ನೀವ್ ಹೀಗೇನೇನೋ ಮಾತಾಡಿ ನನಗ್ ಬರೋ ಅದೃಷ್ಟನ ನೀವ್ ಹಾಳ್ ಮಾಡ್ಬೇಡಿ. ಅದೆಲ್ಲ ಏನಿಲ್ಲ. ಆದ್ರೆ ಆಸ್ತಿಗೋಸ್ಕರ ನೀನು ಕಷ್ಟಪಡ್ಬೇಕು ಅಂತ ನಾನು ಕೇಳ್ಕೋತೀನಿ. ಈ ಹಸುಗೋಸಿನ ಮುಖ ನೋಡಿದ್ರು ನಿಮ್ಗ ಅಯ್ಯೋ ಪಾಪ ಅಂತ ಏನು ಅನ್ಸಲ್ವಾ? ಅಲ್ಲ, ಸುಮನಗ್ ಆಸ್ತಿ ಸಿಗ್ಲಿಲ್ಲ ಅಂದ್ರೆ ಅವಳು ಹೇಗ್ ಬದುಕ್ತಾಳೆ ಅಂತ ನೀವ್ ಯೋಚನೆ ಮಾಡ್ಲಿಲ್ವಾ? ಈ ಮಗುನ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನೀನಂತೂ ಹಾಲು ಕೊಡಲ್ಲ, ಹೊರಗಡೆಯಿಂದ ತರಿಸೋ ಹಾಲು ಅರಗೋದೇ ಇಲ್ಲ. ಇವಾಗ ತಾನೇ ಹುಟ್ಟಿರೋ ಮಗುಗೆ ಇಂಥ ನರಕ ಯಾಕೆ ಅಂತ ಬೇಜಾರಾಗ್ತಾ ಇದೆ.
ನಿನ್ ದುರಾಸೆಗಳ ಮಧ್ಯ ಸಿಗಾಕೊಂಡಿರೋ ಈ ಮಗು ಹೋದ ಜನ್ಮದಲ್ಲಿ ಅದೇನ್ ಪಾಪ ಮಾಡಿತ್ತೋ ಏನೋ ಅಂತ ಅನಿಸ್ತಾ ಇದೆ. ರೂಮಲ್ಲಿ ಪೊರೆ ಹಾಕಿಟ್ಟಿದ್ದೀರಾ? ಮಗು ಮೇಲೆ ಬಿತ್ತು. ಮುಂದೆವರೆಗೂ ಪೊರನೆ ಹಿಡ್ಕೊಂತಿರುತ್ತಿದ್ದೆ. ನಾನಾ? ಬದುಕಲು ಕಲಿಸಿದ ಗುರು ನೀ ಅಳುವನೆ. ಒಳ್ಳೇದು ಸ್ವಾಮೀಜಿ, ನಿಮ್ಮನ್ನೇ ಕೇಳೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀವೇ ಹೇಳಿದ್ರಿ. ಪ್ರತಿಯೊಂದೂ ವಿಶಾಲಾಕ್ಷಮ್ನವರ ಆಜ್ಞಾನುಸಾರನೇ ನಡೆಯುತ್ತಮ್ಮ. ಆಹಾ, ವಿಶಾಲ್ ಮತ್ತೆ ಯಂಗ್ ಲುಕ್ ಅಲ್ಲಿ ಟಿಪ್ ಟಾಪ್ ಆಗಿ ರೆಡಿ ಆಗ್ಬೇಕು ಅಂದ್ರೆ ಸಪ್ತಸಾಗರನ ದಾಟ್ಬೇಕು. ಅಲ್ಲೊಂದ್ ದೊಡ್ಡ ಮರ, ಆ ಮರದಲ್ಲೊಂದು ಹೂವು, ಅದ್ರಲ್ಲೊಂದು ಮುತ್ತಿರುತ್ತೆ ಅಂತ ಕಟ್ಟು ಕತೆ ಹೇಳ್ತೀರ ಅಲ್ವಾ ಗುರುಗಳೇ? ಮೂರ್ಖ, ಸುಳ್ಳು ಹೇಳ್ಕೊಂಡು ಜೀವನ ನಡೆಸ್ತಿರೋ ನೀನು ನನಗೆ ಬುದ್ಧಿ ಹೇಳ್ತೀಯ? ಶಾಪ ಹಾಕಿ ನೀರ್ ತಂದ್ಕೊಡ್ಲಾ? ತಗೊಂಡ್ ಮುಖಕ್ಕೆ ಎರ್ಚಿ ಸ್ವಲ್ಪ ನೀರು ನಮ್ಮ ಅತ್ತೆ ಮುಖದ ಮೇಲೆ ಬಿದ್ರು ಪರವಾಗಿಲ್ಲ. ಏಯ್, ಏನೇ ಹೀಗ್ ಮಾತಾಡ್ತಿದ್ದೀಯಾ? ಹೋಗ್ ಒಳಗಡೆ. ಒಂದ್ ನಿಮಿಷ ಇರಿ ಅತ್ತೆ. ಸ್ವಾಮೀಜಿಯವರು ಯಜಮಾನ್ರು ಮುಂಚಿನ ತರ ಹೇಗಾಗ್ಬೋದು ಅಂತ ದಾರಿ ತೋರಿಸ್ತಾರಂತೆ. ದಯವಿಟ್ಟು ಯಾರು ಗಲಾಟೆ ಮಾಡ್ಬಿಡಿ ಪ್ಲೀಸ್. ಸರಿ ಸರಿ, ಏನ್ ಹೇಳ್ತಾರೆ ಕೇಳೋಣ ಮಾಮ್. ನೀನು ಕೇಳೋದಲ್ಲ ವಲ್ಲಭ, ಕೇಳ್ಬೇಕಾದವರು ಮಾತನ್ನ ಕೇಳಬೇಕು. ಇನ್ಯಾರಾದ್ರೂ ಬರ್ಬೇಕಾ? ಇಲ್ಲಿರೋರಲ್ಲೇ. ಎಲ್ರು ಗುರುಗಳ ಮಾತನ್ನ ಕೇಳೋದಷ್ಟೇ ಅಲ್ಲ, ಅದನ್ನ ಪಾಲಿಸ್ತಾರೆ ಕೂಡ. ಒಬ್ಬರು ನಿಂತ್ರೆ ಸಾಕು ವಿಕ್ರಾಂತ. ಯಾರವರು? ನಿನ್ನ ಹೆಂಡತಿ ಸುಮನ. ಇದೊಳ್ಳೆ ಚೆನ್ನಾಗಿದೆ. ಅಲ್ಲ, ನಿಮ್ ಪಾಡಿಗೆ ನೀವು ಮಾತಾಡೋದ್ನ ಬಿಟ್ಟು ನನ್ ಪಾಡಿಗೆ ನಿಂತಿರೋ ನನ್ನನ್ ಹಿಡ್ಕೊಂಡು ಬಲಿ ಕೊಡ್ತೀನಿ ಅಂತಂದ್ರೆ ನಾನ್ ಸುಮ್ನಿರ್ತೀನಾ? ಅಂತದ್ ನಾನ್ ಏನ್ ಮಾಡ್ದೆ ಈಗ ಹೇಳಿ? ಸುಮ್ಮಿ, ಇವಾಗ ಯಾರು ನಿನ್ಗೇನ್ ಹೇಳಿದ್ರು? ಗುರುಗಳು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಆಮೇಲೆ ನೀನು ಲೊಚ್ಗುಡ್ತೀಯೋ ಇಲ್ಲ ನೀನ್ ತುಟಿ ಕಚ್ಕೋತೀಯೋ ನಿನ್ನಿಷ್ಟ. ಸ್ವಾಮಿ, ನೀವ್ ಹೇಳಿ. ವಿಶಾಲ್ನ ಅವನು ಮೊದಲಿದ್ದ ಸ್ಥಿತಿಗೆ ತರೋ ಶಕ್ತಿ ಮಾನವರಾಗಿರೋ ನಮ್ ಕೈಯಲ್ಲಿ ಸಾಧ್ಯ ಇಲ್ಲ. ಮತ್ತಿನ್ಯಾರ್ಗಿದೆ ಸ್ವಾಮಿ? ನಾಗರಾಜ. ಹಾವುಗ? ಸರ್ಪಕ್ಕೆ ವಿಕ್ರಾಂತ. ಮಗು ಅಳ್ತಾ ಇದೆ, ಕಿವಿ ಕೇಳಿಸ್ತಿಲ್ವೇನೆ? ನಿಮಗ್ ಕಾಣಿಸ್ತಾ ಇಲ್ವಾ? ತೊಟ್ಲು ತೂಗ್ತಿದ್ದೀನಲ್ಲ. ಅರೆ, ಮಗು ಅಳೋದನ್ನ ನೋಡಿ ಅದಕ್ಕೇನ್ ಬೇಕು ಅಂತ ತಾಯಿ ಅದೊಳಗೆ ಅರ್ಥ ಆಗ್ಬೇಕು ಕಣೆ. ನಾನೇನ್ ಮಿಷಿನ್ ಅಲ್ಲ. ಈ ಮಗು ಹತ್ರ ನಾನೇನ್ ಮಾಡ್ಲಿ? ಛೇ, ಸ್ವಲ್ಪ ಕೂಡ ಬುದ್ಧಿ ಇಲ್ಲ ನಿಂಗೆ. ಮೊದಲನೇದೇನಲ್ಲ, 2ನೇ ಹೆರಿಗೆ ಇದು. ಆದ್ರೂ ನಿಂಗೆ ಮಗು ನೋಡ್ಕೊಳ್ಳೋದು ಗೊತ್ತಿಲ್ಲ ನಿಂಗೆ.
ನೀನ್ ನಿಜವಾಗ್ಲೂ ಹೆಂಗ್ಸೇನೆ? ಹೆಂಗ್ಸ್ ಅಲ್ದೆ ಇನ್ನೇನ್ ಕತ್ತೇನಾ? ನಾನ್ ಅನ್ಲಿಲ್ಲ ಅಂದ್ರೆ ನೀನೇ ಅನ್ಕೋತಾ ಇದೀಯಲ್ಲ. ಇಲ್ ನೋಡಿ, ನನ್ ಮೊದಲನೇ ಹೆರಿಗೆಲ್ ಹುಟ್ಟಿದ್ ಮಗು ಹುಟ್ಟತಾನೆ ಸತ್ತೋಯ್ತು. ಅದೇನಾದ್ರೂ ಬದುಕಿದಿದ್ರೆ ನಮ್ಮ ಅಕ್ಕ ಹೇಗ್ 2 ಮಕ್ಳನ್ ಬೆಳೆಸ್ತಾ ಇದ್ದಾಳೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತಿದ್ದೆ. ಹಾ, ನೋಡಿದ್ದೀನಿ. ಗಾನವಿನ ನಮ್ಮಗು ಅಂತ ನಾನು ಮೋಸ ಮಾಡ್ತಾ ಇದ್ರೆ ನೀನು ಬರೀ ಆಸ್ತಿಗೋಸ್ಕರನೇ ಟೈಮ್ ಸಿಕ್ಕಾಗೆಲ್ಲ ನೀನು ಹಾಲು ಕೊಡ್ತಾ ಇದ್ದೆ ಅಷ್ಟೇ. ನೀನಷ್ಟಕ್ಕೆ ನೀನೇ ದೊಡ್ಡ ಸುಂದರಿ ಅನ್ಕೊಂಡ್ಬಿಟ್ಟಿದ್ಯಾ. ಹಾಲು ಕೊಟ್ರೆ ಗ್ಲಾಮರ್ ಹೋಗುತ್ತೆ ಅಂತ ಲೇಡೀಸ್ ಕ್ಲಬ್ ಅಲ್ಲಿ ನಾಚಿಕೆ ಇಲ್ದಂಗೆ ಎಲ್ಲರ ಹತ್ರನು ಹೇಳ್ಕೊಂಡಿದೀಯ ಹೊರತು ನೀನು ಗಾನವಿನ ನೀನು ಯಾವತ್ತು ತಾಯಿ ತರ ನೋಡ್ಕೊಂಡೇ ಇಲ್ಲ ಕಣೆ. ನಿಮ್ ಪೌರುಷ ಎಲ್ಲ ನನ್ ಮೇಲೆ ತೋರಿಸ್ತೀರಾ? ನನ್ ಹತ್ರ ಕೂಗಾಡ್ದೆ ನೀವ್ ಇಲ್ಲಿಂದ ಹೊರಟೋದ್ರೆ ನಮ್ಮಿಬ್ರಿಗೂ ಒಳ್ಳೇದು ರೀ. ಮೊದ್ಲು ಮಗುಗೆ ಹಾಲು ಕೊಟ್ಟು ಅದಕ್ಕೆ ಸಮಾಧಾನ ಮಾಡು. ಚಿಕ್ಕಪ್ಪಂಗೆ ನಾನು ಹಸು ಹಾಲು ತಗೊಂಡ್ ಬಾ ಅಂತ ಹೇಳಿದೀನಿ. ಏಯ್, ಮಗು ಹುಟ್ಟಿ 2 ದಿನ ಆಯ್ತು ಕಣೆ. ಪುಟ್ಟಮ್ಮ, ನೈನಿ, ನಿನ್ ಗಂಡನ್ನ ಮೊದಲಿನ ಸ್ಥಿತಿಗೆ ಹೇಗ್ ತರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯ ಅಲ್ವಾ? ಅದು ನಾಗರಾಜನಿಂದ ಸಾಧ್ಯ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಬಂದಿಯಾಗಿರೋ ನನ್ ಗಂಡನ್ನ ಬಿಡಿಸಿದ್ರೆ ವಿಶಾಲ್ ಅವ್ರಿಗೆ ಶಾಪ ವಿಮೋಚನೆ ಮಾಡ್ಕೊಳ್ಳೋ ದಾರಿ ಸಿಗುತ್ತೆ. ಅದಕ್ಕಿಂತ ಮೊದಲು ನನ್ ತಂಗಿ ಹಾಲು ಕೊಡಬೇಕು ಪುಟ್ಟಮ್ಮ. ಮಗುನ ಹೆತ್ತಿರೋ ತಾಯಿ ಹಾಲನ್ನ ನನ್ ಗಂಡನ ಬಂದ್ಸಿರೋ ಮಡ್ಕೆಲ್ ಹಾಕ್ಬೇಕು. ಅದ್ರಲ್ಲಿರೋ ಹಾಲ್ ಜೊತೆ ತಾಯಿ ಹಾಲು ಬೆರೆತ್ರೆ ಬಿಡುಗಡೆ ಸಿಗುತ್ತೆ ನೈನಿ. ನಾಗರಾಜನ ಮಡ್ಕೆಲ್ ಬಂದ್ಸಿದಾರ? ಆ ಕೆಲ್ಸ ಮಾಡಿದ್ದು ಬೇರೆ ಯಾರು ಅಲ್ಲ, ನಿಮ್ಮತ್ತೆ ತಿಲೋತ್ತಮ. ಚಿಕ್ಕ ಸೊಸೆ ಸುಮನಗೆ ಸಹಜವಾಗಿ ಮನೇಲೆ ಹೆರಿಗೆ ಆಗ್ಬೇಕು ಅಂದ್ರೆ ಹುತ್ತಕ್ಕೆ ಹಾಲು ಎರಿಬೇಕು ಅಂತ ನಿನ್ ಹತ್ರ ಹೇಳಿಲ್ವಾ? ಹಾ ಹೌದು ಪುಟ್ಟಮ್ಮ. ಆ ದಿನ ನಿಮ್ಮತ್ತೆ ತಗೊಂಡ್ ಹೋಗಿದ್ದು ಬರೀ ಹಾಲ್ ಮಾತ್ರ ಅಲ್ಲ, ನನ್ ಗಂಡನೂ ಕೂಡ. ಯಾಕೆ ಹಾಗೆ ಮಾಡಿದ್ರು? ಈಗ್ಲೇ ಹೋಗಿ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ನಿಂತ್ಕೋ ನೈನಿ, ಆವೇಶ ಪಡ್ಬೇಡ. ನಮ್ ಮಂಗಳಸೂತ್ರನ ಅರ್ಶಿನ ಕುಂಕುಮನ ಕಾಪಾಡ್ಕೋಬೇಕು ಅಂದ್ರೆ ಬೇಕಾಗಿರೋದು ವಿವೇಕ. ನಿನ್ ತಂಗಿ ಹಾಲ್ ಕೊಟ್ರೆ ಕೆಲ್ಸ ಸುಲಭ ಆಗುತ್ತೆ. ಕೊಡಲ್ಲ ಅಂತ ನೇರವಾಗಿ ಹೇಳ್ಬಿಟ್ಲು ಪುಟ್ಟಮ್ಮ. ಹಾ, ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಏನ್ ಪುಟ್ಟಮ್ಮ ಅದು? ಸುಮನ ಮಗುಗೆ ಹಾಲ್ ಕೊಡೋ ಹಾಗ್ ಮಾಡೋ. ಆಗ ನನ್ನನ್ನ ಅವಳ ಪಕ್ಕದಲ್ಲಿ ಬಿಡು. ನಿನ್ನ ನೋಡಿದ್ರೆ ಹಾವಿನ ರೂಪದಲ್ಲಿರೋ ನನ್ನನ್ನ ಯಾವ ವಸ್ತುಲಾದ್ರೂ ನನ್ನ ಇಟ್ಟು ಅವಳ ಪಕ್ಕದಲ್ಲಿ ಬಿಟ್ರೆ ಮಗುಗ್ ಹಾಲ್ ಕೊಡುವಾಗ ಸ್ವಲ್ಪ ಹಾಲ್ನಾದ್ರೂ ನಾನ್ ಹಿಡ್ಕೊಳ್ತೀನಿ. ಇದು ಸಾಧ್ಯ ಆಗುತ್ತೆ ಅಂತೀಯ ಪುಟ್ಟಮ್ಮ? ಹಾವುಗಳಿಗೆ ಆ ಮಗು ಕೂಡ ಸಹಾಯ ಮಾಡುತ್ತೆ ನೈನಿ. ಅದೇಗೆ? ಸಮಯ ಬಂದಾಗ ನಿನ್ಗೆ ಗೊತ್ತಾಗುತ್ತೆ. ಮೊದ್ಲು ಈ ಕೆಲ್ಸ ಮಾಡು. ಸರಿ. ಹಾಲ್ ಹಿಡ್ದಿದ್ದೀನಿ ನೈನಿ, ಹೋಗು. ನಾಗರಾಜನ ಎಲ್ಲಿ ಅಂತ ಹುಡುಕ್ಲಿ ಪುಟ್ಟಮ್ಮ? ಈ ಹಾಲ್ನ ತಗೊಂಡು ಪೂರ್ವ ದಿಕ್ಕಲ್ಲಿ ನಡ್ಕೊಂಡು ಹೋಗು. ನನ್ ಗಂಡ ನಾಗರಾಜ ಇರೋ ಜಾಗದಲ್ಲಿ ನೀನೇ ನಿಂತ್ಕೊಳ್ತೀಯ. ಈ ಹಾಲೆ ನಿನಗ್ ದಾರಿ ತೋರ್ಸುತ್ತೆ. ಸರಿ ಪುಟ್ಟಮ್ಮ. ನಿನ್ ಸಹಾಯ ಮರೆಯೋದಿಲ್ಲ ನೈನಿ. ನಿನ್ ಋಣನ ಹೇಗ್ ತೀರಿಸ್ಲಿ? ನನ್ ಗಂಡ ವಿಶಾಲ್ ಯಜಮಾನ್ರು ಮೊದ್ಲಿನ ತರಾನೇ ಆಗ್ಬೇಕು ಅಂತ ಅಂದ್ರೆ ಅದ್ ನಾಗರಾಜನಿಂದನೇ ಸಾಧ್ಯ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಆ ಕೆಲ್ಸ ಮಾಡಿದ್ರೆ ನೀವೇ ನನಗ್ ಸಹಾಯ ಮಾಡ್ದ ಹಾಗಾಗುತ್ತೆ. ತಡ ಆಗ್ತಿದೆ ನೈನಿ, ಹೋಗು. ಈ ಹಾಲನ್ ತಗೊಂಡ್ ಹೋಗಿ ಆ ಮಡ್ಕೆ ಒಳಗ್ ಹಾಕ್ತೀನಿ. ನಾಗರಾಜನ ಬಿಡಿಸ್ತೀನಿ. ಮಾಮ್, ನಮ್ ಕತೆ ಮುಗೀತು ಮಾಮ್. ಅಲ್ಲ, ತಾಯಿ ಹಾಲನ್ನ
ನೈನಿ ಹೇಗ್ ತಗೊಂಡ್ಲು? ಅದೇ ಗೊತ್ತಾಗ್ತಿಲ್ಲ ಕಣೋ. ಯಾವುದೋ ಶಕ್ತಿ ಸಹಾಯ ಮಾಡ್ತಿರೋ ಹಾಗಿದೆ. ನಯನಿ ಅಖಂಡ ಸ್ವಾಮಿಗಳಿಟ್ಟಿರೋ ಮಡಿಕೆ ಹತ್ರ ಹೋಗೋಷ್ಟ್ರಲ್ಲಿ ನಾವು ಹೋಗಿರ್ಬೇಕು. ದೊಡ್ಡ ಬುಟ್ಟಮ್ಮ ಹೇಳ್ದಾಗೆ ಈ ಹಾಲೇ ನನ್ನನ್ನ ಇಲ್ಲಿ ಕರ್ಕೊಂಡ್ಬಂತು. ನಾಗರಾಜ, ನಿನ್ನ ಈ ಮಡಿಕೆಯಲ್ಲಿ ಬಂದ್ಸಿಟ್ಟಿದಾರಾ? ನನ್ನ ಗಂಡಂಗೆ ಶಾಪ ವಿಮೋಚನೆ ಆಗ್ಬೇಕು ಅಂದ್ರೆ ನಿನ್ನ ಬಿಡಿಸ್ಬೇಕು ಅಂತ ನಾನು ಇಲ್ಲಿವರೆಗೂ ಬಂದೆ. ಗರುಡ ವಸ್ತ್ರದ ಮೇಲೆ ಈ ಹಾಲು ಹಾಕ್ಬೇಕು ಅಂತ ದೊಡ್ಡ ಬುಟ್ಟಮ್ಮ ಹೇಳಿದಾಳೆ. ಹಾಕ್ತೀನಿ ನಾಗರಾಜ. ಗಾಯತ್ರಿ, ಇದನ್ನ ಮುಟ್ಟು ಹಾಲು ಹಾಕೋಣ. ನಾಗರಾಜ ಆಚೆ ಬರೋದು ಖಚಿತ. ಮಾಮ್, ಹಾಲು ಹಾಕ್ತಾ ಇದ್ದಾಳೆ ಮಾಮ್. ನೋಡೋದಕ್ ನಾನೇ ಇರಲ್ವಲ್ಲ. ಈಗ ನಾಗರಾಜನ ದೃಷ್ಟಿ ತಿಲೋತ್ತಮಳ ಮೇಲೆ ಬೀಳುತ್ತೆ. ಬನ್ನಿ. ಮಾಮ್, ಓಡೋಗೋಣ ಬನ್ನಿ ಮಾಮ್. ಮಾಮ್, ಕಾಪಾಡಿ ಮಾಮ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಡೋಗೋಣ ಬನ್ನಿ ಮಾಮ್. ಮಾಮ್ ಮಾಮ್ ಬನ್ನಿ ಮಾಮ್. ಮಾಮ್ ಬನ್ನಿ ಮಾಮ್. ಮಾಮ್, ಹಾವು ಬರ್ತದೆ ಮಾಮ್. ಮಾಮ್ ಮಾಮ್. ತಿಲೋತ್ತಮ ಅತ್ತೆಗೆ ಕೊನೆ ಕಾಣಿಸ್ಬೇಕಾಗಿರೋದು ಗಾಯತ್ರಿ ಅಮ್ಮೋರು. ನಾಗರಾಜ ಹೇಗ್ ಕಚ್ತಾನೆ? ಸಾಯಿಸೋ ಹಕ್ಕು ನಿನಗಿಲ್ಲ ನಾಗರಾಜ. ಅದ್ ಸರಿ, ಮಂಟಪಕ್ಕೆ ಯಾಕೆ ಬಟ್ಟೆ ಕಟ್ಟಿದ್ದೀರಾ? ಡಮ್ಮೋ ಡಮ್ಮ, ಏನು ಗೊತ್ತಿಲ್ದಿರೋ ತರ ಯಾಕೆ ಹೇಳ್ತೀರಾ? ಮಾಮ್, ಡಮ್ಮಕ್ಕ ಏನಾದ್ರು ನೋಡಿರ್ತಾಳ? ಕುತೂಹಲದಿಂದ ಕೇಳ್ದೆ ಡಮ್ಮಕ್ಕ. ಪೂಜೆಗೆಲ್ಲ ಏರ್ಪಾಟ್ ಮಾಡಿದ್ಮೇಲೆ ವಸ್ತ್ರನ ತೆಗೆದ್ರೆ ಅಮ್ನೋರು ಅಲಂಕಾರದಲ್ಲಿ ಎದ್ದು ಕಾಣಿಸ್ತಾರೆ ಅಂತ. ಆಹಾ. ನಮ್ ದೇವಿಗೆ ನಿಮ್ಮಂತವ್ರ ದೃಷ್ಟಿ ತಾಗದೆ ಇರ್ಲಿ ಅಂತ. ಒಳ್ಳೇದು. ವಿಶಾಲಲ್ಲಿ ಕಾಣಿಸ್ತಾನೆ ಇಲ್ಲ. ಮಕ್ಳ ಜೊತೆನೇ ಇರ್ತೀನಿ ಅಂದ್ರು ಬಾಬಾ. ಕರಿದೇ ಇದ್ರು ಬರ್ತಿದ್ದಾರೆ ಲಲಿತಾ ದೇವಿ ಅತ್ತೆ. ಏನಿದೆ ಅಲ್ಲಿ? ಏನೋ ಬಿಟ್ಟು ಹೋಗ್ತಾ ಇದ್ದೀನಿ ಅಂದಂಗ ಅನ್ನಿಸ್ತಲ್ಲ.
ಎಷ್ಟು ಒಳ್ಳೆ ಮಾತು ಹೇಳಿದ್ಯಮ್ಮ. ಲಲಿತಕ್ಕ ಬಂದ್ರೆ ಮನೆ ಕಳೆನೇ ಹೆಚ್ಚತ್ತೆ. ಮುಖದಲ್ಲಿ ಕಳೆ ಇಲ್ದೇ ಇರೋದು ಸುಮನಾಗ ಒಬ್ಬಳಗೇನೆ. ಎಷ್ಟ್ ಚೆನ್ನಾಗ್ ರೆಡಿ ಆಗಿದ್ರು ನಿಮ್ ಕಣ್ಣಿಗೆ ಹಾಕಿ ಕಾಣಿಸಿದ್ರೆ ನಾನೇನ್ ಮಾಡ್ಲಿ? ನೀನೇನು ಮಾಡ್ಲಿಲ್ಲ ಅಂದ್ರೇನೆ ಒಳ್ಳೇದು. ಏಯ್, ಸೈಲೆಂಟ್ ಆಗಿರೋ. ಲಲಿತಕ್ಕ ಬಂದಾಗ ನೀವು ಜಗಳ ಮಾಡಿದ್ರೆ ಅವರು ಬೈದ್ ಬಿಡ್ತಾರೆ. ಅವ್ರನ್ನ ಯಾಕೆ ಕೇಳ್ತೀರಾ? ದೊಡ್ಡಮ್ಮ ಬಂದ್ರು. ಬಾತ್ಗೆ ದೊಡ್ಡಕ್ಕ, ನಿಮ್ಮನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಲಲಿತಕ್ಕ. ನಿಮ್ಮನ್ನಿವತ್ ನೋಡಿ ನನಗ್ ತುಂಬಾ ಖುಷಿ ಆಗ್ತಿದೆ ಅಮ್ಮವ್ರೆ. ಸಂತೋಷ ನೈನಿ. ನಿನ್ನ ಅಭಿಮಾನದ ಋಣನ ತೀರ್ಸಕ್ ನಾನ್ ಬರ್ತಾ ಇರ್ತೀನಿ. ಏನ್ ತಿಲೋತಮ್ಮ ಹಾಗ್ ನೋಡ್ತಿದ್ಯಲ್ಲ? ಅಷ್ಟು ಒಡವೆ ಹಾಕೊಂಡಿದ್ದೀರಲ್ಲ ಅತ್ತೆ, ಅದ್ರ ಮೇಲೆ ಬಿದ್ದಿರತ್ತೆ ದೃಷ್ಟಿ. ಅಲ್ಲ, ಲಲಿತಕ್ಕನ್ ನೋಡ್ಬೇಕಾ ವರಲಕ್ಷ್ಮಿನ್ ನೋಡ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸಾಕ್ಷಾತ್ ಲಕ್ಷ್ಮೀದೇವಿನೇ ನಮ್ ದೊಡ್ಡಮ್ಮ. ಡಮ್ಮೋ ಡಮ್ಮ. ಅಮ್ಮ, ನೀವ್ ಬಂದ್ಮೇಲೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು ಅಂತ ಎಲ್ರೂ ಕಾಯ್ತಿದ್ವಿ. ಶಾಪಗ್ರಸ್ತನಾದ ವಿಶಾಲ ನೋಡಕ್ ಮುಂಚೆ ಆ ದೇವಿನ್ ನೋಡ್ಬೇಕು ಅನ್ಕೊಂಡೆ. ಮತ್ತೆ ಲೇಟು? ಅದ್ಗೆ ಆ ಬಟ್ಟೆ ತೆಗೀರಿ. ಹಾ, ರೆಡಿ. ಲಕ್ಷ್ಮಿ ವಿಗ್ರಹ ಇರ್ಬೇಕು ಅಲ್ವಾ? ವಿಶಾಲಾಕ್ಷಿ ಕೂತಿದ್ದಾಳಲ್ಲ, ವಿಗ್ರಹ ಎಲ್ಲ ಹೋಯ್ತೆ? ದೇವಿ ತರ ಕೂತಿರೋ ವಿಶಾಲಾಕ್ಷಿನ ವಿಗ್ರಹ ಅನ್ಕೋಬೇಕಷ್ಟೇ. ಮಾಮ್, ಸಾಕ್ಷ್ಯಾಧಾರ ಇದ್ರೆ ತಪ್ಪನ್ನ ಒಪ್ಕೋತೀನಿ ಅಕ್ಕ. ಆದ್ರೆ ಹೀಗ ಆರೋಪ ಮಾಡಿದ್ರೆ ಬೇಜಾರಾಗತ್ತೆ. ನೋಡಿ ಅತ್ತೆ, ಯಾರೇ ಮಾಡಿದ್ರು ಅಮ್ಮನವ್ರಿಗೆ ಅಪಚಾರ ಮಾಡ್ದ ಹಾಗೆ ಅಲ್ವಾ? ವಿಶಾಲಾಕ್ಷಿ, ಅಮ್ಮನವ್ರು ಇರ್ಬೇಕಾದ ಜಾಗದಲ್ಲಿ ನೀನೇ ಕೂತಿರೋದ್ರಿಂದ ಆ ಕೆಲಸ ಮಾಡಿರೋರ್ನ ನೀನೇ ಕ್ಷಮಿಸ್ಬೇಕು. ಯದಕ್ಷರ ಪದಾಭ್ರಷ್ಟಂ ಮಾತ್ರ ಹೀನಂತೂ ಯದ್ಭವೇತ್ ತತ್ಸರ್ವಂ ಕ್ಷಮತಾಂ ದೇವಿಂ ನಾರಾಯಣಿ ನಮೋಸ್ತುತೆ. ಕ್ಷಮಾ ಪ್ರಾರ್ಥನೆ ವಿಶಾಲಾಕ್ಷಿನೇ ಹೇಳಿದ್ಲು. ನಾವು ಮಾಡ್ಬೇಕಾಗಿದ್ದ ಕೆಲ್ಸ ಈ ವಿಶಾಲಾಕ್ಷಿನೇ ಮಾಡಿದ್ಲು. ನೀವ್ ಎಷ್ಟು ದೊಡ್ಡವರು, ಅವಳ ಕೈ ಮುಗಿತಿದಿರಲ್ಲ ಅತ್ತೆ. ಆ ಆದಿಪರ ಶಕ್ತಿ ಮುಂದೆ ನಾವೆಲ್ಲರೂ ಚಿಕ್ಕವ್ರೆ. ಪೂಜೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಮ್ಮ ಅದ್ಗೆ ಮನೆ ಹೊರಗಿದ್ರು ನನ್ನ ಮನೆಯೊಳಗಡೆ ಪ್ರತಿಷ್ಠಾಪನೆ ಮಾಡಿಸಿದ್ದಕ್ಕೆ ಪ್ರತಿಫಲವಾಗಿ ಏನಾದ್ರೂ ಕೊಡ್ಬೇಕು ಅನ್ಕೊಂಡಿದೀನಿ. ಕೇಳಿ ಅಮ್ಮ. ನಿನ್ನ ನಗುನೇ